ನನಗೆ ಅಂತ ಇವತ್ತು ಹಾಗೆ ಕರ್ತವ್ಯಗಳ ಬಗ್ಗೆ ನೋಡುವ. ಸಬಲೀಕರಣ, ಇದರಲ್ಲಿ ಅತ್ಯಂತ ಮುಖ್ಯವಾಗಿ ನೆನ್ನೆ ಹೇಳಿದೆ ನಿಮಗೆ ಸಬಲೀಕರಣ ಅಂತಕ್ಕಂಥದ್ದು. ಸೊ ಈ ಪದ ಬಹಳ ತುಂಬ ವ್ಯಾಪ್ತಿಯನ್ನು ಒಳಗೊಂಡಿರ್ತಕ್ಕಂಥ ಪದ ಸಬಲೀಕರಣ ಅಂತೇಳಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಪದವನ್ನು ಬಳಸ್ಕೋತಾರೆ ಅದೇ ಸಮಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ. ಯಾಕಂದರೆ ಭಾರತ 21ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲೇ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಬಂದಾಗ 21ನೇ ಶತಮಾನದಲ್ಲಿ ಅದನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಅದಕ್ಕೇ ಈಗ 1948ರ ಗುರಿ 2048ರ ಗುರಿ ಅಂತ ಹೇಳ್ತಾ ಇರೋದು. 2048ರ ವಿಚಾರ ಬಂದಾಗ ಇವರು ನಂತರ ಈಗೇನು ಮಾಡ್ತಾರೆ, 2002ನಲ್ಲಿ 2003-2004 ತಿದ್ದುಪಡಿ ತರುವಾಗ ಯಾವುದೇ ಅಮೆಂಡ್ಮೆಂಟ್ ಮಾಡುವಾಗ ಈ ಪದಗಳನ್ನು ಬಹಳ ಚೆನ್ನಾಗಿ ಬಳಸ್ತಾರೆ ಎಲ್ಲ ಮಸೂದಿನಲ್ಲೂ. ಏನಂತ, ಸಬಲೀಕರಣ ಮತ್ತು ಒಳಗೊಳ್ಳುವಿಕೆ. ಸೊ ಈ ಎರಡು ಪದವನ್ನ ಎಕ್ಸ್ಕ್ಲೂಸಿವ್ ಮತ್ತು ಇನ್ಕ್ಲೂಸಿವ್ ಅಂತ, ಇನ್ಕ್ಲೂಸಿವ್ ಅಂಡ್ ಎಕ್ಸ್ಕ್ಲೂಸಿವ್ ಏನು ಹಾಗಾದ್ರೆ ಎಲ್ಲ ಕ್ಷೇತ್ರದಲ್ಲಿ ತಂದ್ಬಿಡ್ತಾರೆ ಇದನ್ನ. ಸಬಲೀಕರಣ, ಒಬ್ಬ ಪ್ರಜೆ ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು ನೋಡಿ. ಅಂದ್ರೆ ಆತನು ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದೋದು ಅಂದ್ರೆ ತನ್ನಲ್ಲೇ ದೊರೆಯುವಂತ ಸಂಪನ್ಮೂಲವನ್ನು ಬಳಸಿಕೊಂಡು ತನ್ನ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳಲು, ಇದು ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದು ಒಂದು ಅತ್ಯಂತ ಪ್ರಮುಖವಾದ ಗುರಿ ಯಾವುದ್ರದ್ದು, ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಳಗೆ ಜೀವನ ಮಟ್ಟವನ್ನ ಸುಧಾರಿಸುವುದು. ಯಾರ್ದು ಜೀವನ ಮಟ್ಟವನ್ನು ಸುಧಾರಿಸೋದು? ಯಾರ ಜೀವನ ಮಟ್ಟವನ್ನು ಸುಧಾರಿಸಬೇಕಾಗಿದೆ? ನಾವು ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಬ್ಬ ಮತದಾರನ, ನಾಗರಿಕನ ಜೀವನ ಮಟ್ಟವನ್ನು ಸುಧಾರಿಸಬೇಕು. ಎಷ್ಟು ಚೆನ್ನಾಗಿ, ಬಹಳ ಚೆನ್ನಾಗಿದೆ. ನಾವು ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ವೆರಿ ಗುಡ್. ಮಹಾಭಾರತ ರಾಮಾಯಣಕ್ಕಿಂತ ಅತ್ಯಂತ ಅದ್ಭುತವಾದಂತಹ ಗ್ರಂಥವಾಗಿ ಹೊರಹೊಮ್ಮುತ್ತೆ. ಆದರೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಈ ಜೀವನ ಮಟ್ಟವನ್ನು ಸುಧಾರಿಸುವುದು ಅತ್ಯಂತ ಪ್ರಮುಖವಾದಂತಹ ಗುರಿ. ಜೀವನ ಮಟ್ಟವನ್ನು ಸುಧಾರಿಸಬೇಕಾದ್ರೆ ಏನೇನು ಕರ್ತವ್ಯಗಳನ್ನು ಮಾಡಬೇಕು? ಒಂದು ಪಂಚಾಯಿತಿ, ಆ ಪಂಚಾಯಿತಿ ಒಳಗಿರುವಂತಹ ಸದಸ್ಯ ಏನು ಕರ್ತವ್ಯವನ್ನು ಮಾಡಬೇಕು? ಆ ಸದಸ್ಯರಿಗೆ ಬೇಕಾದಂತಹ ಮಾಹಿತಿನ ಕೊಡ್ತಕ್ಕಂಥ ಅಧಿಕಾರಿ PDO ಏನಿದ್ದಾರೆ, ಆ PDO ಹೇಗೆ ಕೆಲಸವನ್ನು ಮಾಡಬೇಕು, ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನೆಲ್ಲ ತರ್ತಾರೆ. ಆ ಒಂದು ವಿಚಾರಗಳ, ಈ ಒಂದು ಗುರಿಗಳನ್ನು ಮುಟ್ಟಬೇಕಾದ್ರೆ ಈ ಸಬಲೀಕರಣ ಅನ್ನೋ ಪದವನ್ನು ತರ್ತಾರೆ. ಅತ್ಯಂತ ಪ್ರಮುಖವಾದಂಥ ಪದ ಸಬಲೀಕರಣ. ಮತ್ತೆ ಯಾವುದರಲ್ಲಿ ಸಬಲೀಕರಣ ಆಗೋದು? ಅವನು ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಸಬಲೀಕರಣ ಆಗಬೇಕು. ಸಾಮಾಜಿಕವಾಗಿ ಸಬಲೀಕರಣ ಅಂದ್ರೆ ಏನು? ಸಾಮಾಜಿಕವಾದಂಥ ಪಿಡುಗುಗಳಿದ್ದಾವೆ. ಎಂತೆಂಥ ಪಿಡುಗಳಿವೆ? ಉದಾಹರಣೆಗೆ ಜಾತೀಯತೆಯ ಪಿಡುಗು ಇದೆ. ಜಾತಿ ಆಧಾರದ ಮೇಲೆ ಕೂಲಿ ಕೊಡ್ತಾ ಇದ್ರು. ಈಗ ಹಾಗಾಗಬಾರ್ದು. ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಬ್ಬ ಜನಾಧಿಕಾರವನ್ನು ಯಾರು ಹೊಂದಿದ್ದಾರೆ, ಹಾಗಂದ್ರೆ ಜೀವಿಸುವಂಥ ವ್ಯಕ್ತಿ ಆ ವಾರ್ಡ್ನಲ್ಲಿ, ವಸತಿಯಲ್ಲಿ, ಗ್ರಾಮದಲ್ಲಿ ಯಾರಿದ್ದಾರೆ ಅವರಿಗೆ ಸರ್ಕಾರವೇ ಯಾವುದೇ ಪರಿಣಾಮಕಾರಿ ಅಲ್ಲದ, ಸಮಾಜದ ಪರಿಣಾಮಕಾರಿ ಅಲ್ಲದ ವಿಷಯವನ್ನು ಗಮನಿಸದೆ 120ರಿಂದ 180 ದಿನ ಕೂಲಿ ಕೊಡಬೇಕು. ಆಗ ಅವನು ತನ್ನಷ್ಟಕ್ಕೆ ತಾನೇ ಸಬಲೀಕರಣ ಆಗ್ತಾನೆ. ಗುಳೆ ಹೋಗಂಗಿಲ್ಲ, ಗೌಡ್ರು ನನ್ನ ಕರೀಲಿಲ್ಲ ಅನ್ನಂಗಿಲ್ಲ, ಚೇರ್ಮನ್ರು ನನ್ನ ಕೆಲಸ ಕರೀಲಿಲ್ಲ ಅನ್ನಂಗಿಲ್ಲ.
ಅಥವಾ ಜಮೀನಿರ್ತಕ್ಕಂಥವನು ದೊಡ್ಡ ಜಮೀನ್ದಾರ ನನ್ನನ್ನು ಕೆಲಸ ಕರೀಲಿಲ್ಲ ಅಂತ ಹೇಳುವಾಗಿಲ್ಲ. ಇವನಿಗೆ ಪಂಚಾಯಿತಿಯಿಂದ ಒಂದು ಸಬಲೀಕರಣ ಆದ. ಹೇಗೆ ಸಬಲೀಕರಣ ಆದ? ದುಡಿಮೆಯನ್ನ ಸರ್ಕಾರಕ್ಕೆ ನೇರವಾಗಿ ಕೊಡ್ತಾ ಇದ್ದಾನೆ, ಅವನ ಶ್ರಮವನ್ನ ನೇರವಾಗಿ ಸರ್ಕಾರ ಕೊಡ್ತಾ ಇದ್ದಾನೆ. ಹಾಗಾಗಿ ಸರ್ಕಾರ ಅವನಿಗೆ ಪ್ರತಿಫಲವನ್ನು ಕೊಡುತ್ತೆ, ಅವನಿಗೆ ಕೂಲಿ ಸಿಕ್ತು. ಇದನ್ನ ಏನಂತ ಹೇಳಿದ್ರು? ಉದ್ಯೋಗ. ನಾವು ಉದ್ಯೋಗ ಕೊಡ್ತೀವಿ ನಿಮಗೆ. ಯಾವುದ್ರ ಮೂಲಕ? ಪಂಚಾಯಿತಿ ಮೂಲಕ. ಆಗ ಅವನು ಸಬಲೀಕರಣ ಆಗ್ತಾನೆ. ಮತ್ತೆ ಇನ್ನೇನು ಸಬಲೀಕರಣ ಆಗ್ತಾನೆ? ಪ್ರತಿ ಮನೆಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆಯನ್ನು ಮಾಡೋದು. ಒಂದು ದೊಡ್ಡ ಬಂಗ್ಲೆ ಲೈಟ್ ಉರಿತಾ ಇದೆ, ಸಂಜೆ 7-6 ಗಂಟೆ ಆದರೆ ಇವನ ಮನೆಯಲ್ಲಿ ಒಂದು ದೀಪ ಹಚ್ಕೊಂಡಿದ್ದಾನೆ. ಆಗ ಅವನಿಗೆ ಅಂತ ಒಂದು ಅಸಮಾನತೆ ಬರಬಾರ್ದು. ಇವನು ಗುಡಿಸಲೇ ಇರ್ಬೋದು, ನೀವು ಒದಗಿಸಿ ಅವನಿಗೆ ಜ್ಯೋತಿ. ಎಂಥ ಜ್ಯೋತಿ? ಭಾಗ್ಯ ಜ್ಯೋತಿ. ಒಂದು 5 ಯೂನಿಟ್, ಒಂದು 10 ಯೂನಿಟ್ ವರೆಗೆ ಪುಕ್ಸಟ್ಟೆ, ಏನು ಬೇಡ, ಉಚಿತವಾಗಿ ಅವನಿಗೆ ವಿದ್ಯುತ್ ವ್ಯವಸ್ಥೆ ಮಾಡಿ. ಈ ಭಾಗ್ಯ ಜ್ಯೋತಿ ಎಲ್ಲ ಮೊದಲು ಒಂದೇ ಒಂದು ವರ್ಗಕ್ಕೆ ಮಾತ್ರ ಅಂತ ಆಗಿತ್ತು. ಆಮೇಲೆ ಇಲ್ಲ, ಎಲ್ಲ ವರ್ಗಕ್ಕೂ, ಅದರಲ್ಲಿ ಆರ್ಥಿಕವಾಗಿ ಶಕ್ತಿಹೀನರಿಗೆ, ಅಂದ್ರೆ ಅದರ ಅರ್ಥ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಬಂದು ಭಾಗ್ಯ ಜ್ಯೋತಿ ಕೊಟ್ಟರು. ವಿದ್ಯುತ್ ವ್ಯವಸ್ಥೆ ಮಾಡಿ. ಹೇಗೆ ಸಬಲೀಕರಣ ಮಾಡಬೇಕು ಅಂತ. ಮತ್ತೆ ಮಹಿಳೆಯ ಸಬಲೀಕರಣ ಆಗಬೇಕು. ಇದನ್ನೆಲ್ಲ ಪುರುಷ ಪಡ್ಕೋತಾನೆ. ಮಹಿಳೆಯೂ ಸಹ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ, ಮಾನವನಲ್ಲಿ, ನಾಗರಿಕರಲ್ಲಿ ಪುರುಷ ಏನೆಲ್ಲ ಪಡ್ಕೋತಾನೋ ಅದನ್ನ 50% ಅಷ್ಟು ಪಡ್ಕೋಬೇಕು ಅಂತ. ಪಂಚಾಯಿತಿ ಒಂದರಲ್ಲೇ ನಾವು 100ಕ್ಕೆ 50ರಷ್ಟು ಮಹಿಳಾ ಮೀಸಲಾತಿಯನ್ನು ಕೊಟ್ಟಿರೋದು. 10 ಜನ ಮೆಂಬರ್ ಇದ್ರೆ 5 ಜನ ಮಹಿಳೆಯರಿರ್ತಾರೆ. ಇದು ಇನ್ನೊಂದು ಕಡೆ ಚರ್ಚೆ ಇದೆ, ಅದಾದ್ಮೇಲೆ ಮಾಡೋಣ. ಈ ಬಂದಂತಹ ಮಹಿಳೆಯರಲ್ಲಿ 100ಕ್ಕೆ 80 ಜನ ಆಳ್ವಿಕೆ ಮಾಡೋದಿಲ್ಲ ಅವರೇ ಸ್ವಇಚ್ಛೆಯಿಂದ ಅಂತ. ಹಾಗಾದ್ರೆ ಇನ್ಯಾರು ಮಾಡ್ತಾರೆ? ಇನ್ವಿಸಿಬಲ್ ಹ್ಯಾಂಡ್ ಇರುತ್ತೆ, ಕಾಣದ ಕೈ ಅಂತ. ಅವ್ರ ಮನೆಯಲ್ಲಿ ಗಂಡ ಪವರ್ಫುಲ್ ಆಗಿದ್ರೆ ಗಂಡ ಮಾಡ್ತಾನೆ, ಇಲ್ಲ ಗಂಡ ಏನಾದ್ರು ಪವರ್ಫುಲ್ ಇಲ್ಲ ಅಂದ್ರೆ PDO ಮಾಡ್ತಾರೆ ಅಂತೇಳಿ. ಅದು ನಿಜ. ಯಾಕೆಂದ್ರೆ ನೀವು PDO ಟ್ರೈನಿಂಗ್ ಅಲ್ಲಿ ನೀವು PDO ಹೋದಾಗ ಗೊತ್ತಾಗುತ್ತೆ, ಕ್ಯಾಶ್ ಬುಕ್ ನೋಡಿ ಸೈನ್ ಮಾಡಬೇಕು. ಯಾವ ಒಬ್ಬ ಇವತ್ತಿನ ಪಂಚಾಯತಿ ಅಧ್ಯಕ್ಷರಿಗೆ ಕ್ಯಾಶ್ ಬುಕ್ ನೋಡೋಂತ ಒಂದು ಕೆಪಾಸಿಟಿ ಇದೆ? ಇಲ್ವೇ ಇಲ್ಲ. ಅವ್ರಿಗೆ ಕ್ಯಾಶ್ ಬುಕ್ ಅಂದ್ರೆ ಏನಂತ ಗೊತ್ತಿಲ್ಲ. ಹೋಗ್ಲಿ, ಯಾವ ಮೂಲ ನಮಗೆ ಸಂಪನ್ಮೂಲ ಬರುತ್ತೆ ಅನ್ನೋದನ್ನು ಓದಿ ತಿಳ್ಕೋಬೇಕು. ನಾನು ಅದಕ್ಕೆ ಹೇಳಿದೆ ನಿಮಗೆ, ಈ ಪುಸ್ತಕಗಳು ಏನಿದ್ದಾವೆ ಇದನ್ನ ನಾವು ಇಟ್ಕೊಂಡು ಟ್ರೈನಿಂಗ್ ಕೊಡ್ತೀವಿ. PDOಗಳಿಗೂ ಕೊಡ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ತೀವಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೆ ಕೊಡ್ತೀವಿ, ಅಧ್ಯಕ್ಷರಿಗೆ ಕೊಡ್ತೀವಿ. ಈ ಅಧ್ಯಕ್ಷರು ಏನು ಕರ್ತವ್ಯವನ್ನು ಮಾಡಬೇಕು, ಅವ್ರು ಹೇಗೆ ಕೆಲಸವನ್ನು ನಿರ್ವಹಿಸಬೇಕು, ಉಪಾಧ್ಯಕ್ಷರ ಕೆಲಸ ಏನು, ಯಾವಾಗ ಸಭೆಗಳನ್ನು ಕರಿಬೇಕು, ಸಭೆಯಲ್ಲಿ ಏನನ್ನ ನಾವು ಮಂಡಿಸಬೇಕು, ಮಂಡಿಸಿದಂಥ ವಿಚಾರವನ್ನು ಕಾರ್ಯರೂಪಕ್ಕೆ ಹೇಗೆ ತರಬೇಕು, ಅದನ್ನು ಅನುಷ್ಠಾನ ಹೇಗೆ ಗೊಳಿಸಬೇಕು, ಅದನ್ನು ಪರಿಶೀಲನೆ ಹೇಗೆ ಮಾಡಬೇಕು, ಪರಿಶೀಲನೆ ಮಾಡಿದ ಮೇಲೆ ವರದಿಯನ್ನು ಹೇಗೆ ಕೊಡಬೇಕು, ವಾರ್ಷಿಕ ವರದಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಅದು ಎಲ್ಲ ದೊಡ್ಡ ಜವಾಬ್ದಾರಿಗಳು. ಪಂಚಾಯಿತಿ ಮೆಂಬರ್ ಅನ್ನೋದನ್ನ ಸಾಮಾನ್ಯ ಪದವನ್ನು ಬಳಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಏನಿಲ್ಲ, ಏನಪ್ಪ ಎಲೆಕ್ಷನ್ ಬಂತು, ನಾನು ಪಂಚಾಯತಿ ಎಲೆಕ್ಷನ್ ನಿಂತೀನಿ, ಭಾಳ ಭಾಳ ಸುಲಭ ಆಗಿಬಿಟ್ಟಿದೆ ಅದು. ನೋ, ಪಂಚಾಯಿತಿ ಮೆಂಬರ್ ಆದವನು, ಒಂದು ಪಿಕ್ಚರ್ ತೆಗೆದಿದ್ರು ಭಾಳ ಚೆನ್ನಾಗಿ, ಯಾವುದೋ ಒಂದು, ಆ ಪಂಚಾಯಿತಿ ಮೆಂಬರ್ ಆದವನು ಭಾಳ ಜವಾಬ್ದಾರಿಯುತವಾದಂಥ ವ್ಯಕ್ತಿಯಾಗಿರ್ಬೇಕು, ಭಾಳ ಜವಾಬ್ದಾರಿಯುತವಾದಂಥ ಮನುಷ್ಯನಾಗಿರ್ಬೇಕು. ಆತನಿಗೆ ಭಾಳಷ್ಟು ವಿಚಾರಗಳು ಗೊತ್ತಿರಬೇಕು. ಮತ್ತು ಅವನು 5 ವರ್ಷ ತನ್ನ ವೈಯಕ್ತಿಕ ಜೀವನದ ವಿಚಾರಧಾರೆಗಳನ್ನು ಸ್ಯಾಕ್ರಿಫೈ ಮಾಡಿ ಸ್ವಲ್ಪ ಜನತೆಯ ಕಡೆಗೆ ತಿರುಗಬೇಕು.
ಖಂಡಿತವಾಗೂ ಪಂಚಾಯತಿ ಯಶಸ್ವಿ ಬಂತು. ಇಲ್ಲ ಅಂದರೆ ಪಂಚಾಯತಿ ಕಾರ್ಯಾಲಯ ಬೋರ್ಡ್ ಇರುತ್ತೆ, ದರಿದ್ರ ನಮ್ಮ ಸರ್ಕಾರ 3 ಪಂಚಾಯತಿಗೆ ಒಂದು PDO ಹಾಕ್ತಾರೆ. ಅವನು ಒಂದು ದಿವಸ ಬರ್ತಾನೆ, ಸೈನ್ ಹಾಕ್ತಾನೆ, ಸೆಕ್ರೆಟರಿಗೆ ಹೇಳಿರ್ತಾನೆ. ಸೆಕ್ರೆಟರಿ ಕೆಲಸ ಒಂದೇ ಒಂದು, ಏನಪ್ಪ, ಬಿಲ್ ಕಲೆಕ್ಟರ್ ಇರ್ತಾನೆ, ಬಿಲ್ ಕಲೆಕ್ಟರ್ ಬಗ್ಗೆ ಕಂದಾಯ ಹಾಕೋದು. ಈಗ ಬರೋದೇ ಜನ ಬರೋದು ಏನಕ್ಕೆ ಅಂದರೆ ಈ ಸೊತ್ತುಗೆ, ಒಳ್ಳೆ ಹಬ್ಬ ಈ ಸೊತ್ತಿನ ವಿಚಾರ. ನನ್ನ ಪ್ರಕಾರ ಈ ಸೊತ್ತು ದುಡ್ಡು ಕೊಡದೆ, ಹಣ ಕೊಡದೆ ತಕ್ಕೊಂಡಿರೋ ಮಗನೇ ಇಲ್ಲ ಕರ್ನಾಟಕದಲ್ಲಿ. ಯಾವನೋ ಒಬ್ಬ ಪುಣ್ಯಾತ್ಮ ಹಣ ಕೊಡದೆ ಈ ಸೊತ್ತು ತಗೊಳ್ಳೋ ಆಗದೇ ಇಲ್ಲ. ಯಾಕೆ? ಜನಸಾಮಾನ್ಯರಿಗೆ ಈ ಸೊತ್ತಿನ ಬಗ್ಗೆ ಜ್ಞಾನ ಇಲ್ಲ. ಏನಾಗ್ಬಿಡುತ್ತೆ ಈ ಸೊತ್ತು ಆಗಿದ್ರೆ? ಅದೊಂದು ಹಬ್ಬಿಸ್ತಿದ್ದೀರಾ ನೀವೇನ? ಯಾವ್ದಾರ ಯಾಕೆ ಬೇಕು ನಮಗೆ ಅಂದರೆ, ನಮಗೆ ಸಂಪನ್ಮೂಲ ಸಬಲೀಕರಣ ಆಗಿಲ್ಲ. ಯಾವುದ್ರ ಬಗ್ಗೆ ಅಂದರೆ ಹಣದ ಬಗ್ಗೆ, ಆರ್ಥಿಕತೆಯ ಬಗ್ಗೆ ಸಬಲೀಕರಣ ಆಗಿಲ್ಲ. ನಮಗೆ ಹಣ ಬೇಕು, ಹಾಗಾಗಿ ನಮಗೆ ಈ ಒಂದು ಈ ಸೊತ್ತು ಅದು ಬೇಕು. ಇದನ್ನು ತೆಗೆಯಕ್ಕೆ ಹೋದಾಗ ನಮಗೆ ಅದು ಹೇಳ್ತೀನಿ, ಈ ಸೊತ್ತಿನ ಕತೆ ಎಷ್ಟು ಮಟ್ಟಿಗಿರುತ್ತೆ, ಏನೇನಾಗುತ್ತೆ, ಅವನ ಕೆಲಸ ಏನು, PDO ಕೆಲಸ ಏನು, ಮೆಂಬರ್ ಕೆಲಸ ಏನು, ಅದೆಲ್ಲ ಮಾತಾಡೋಣ. ಹೀಗೆ ಸಬಲೀಕರಣ ಅನ್ನೋ ಪದವನ್ನು ಪಂಚಾಯತಿ ಒಳಗಡೆ ತುಂಬ ಚೆನ್ನಾಗಿ 93ರ ನಂತರ ಬಳಸ್ತಾ ಹೋಗ್ತಾರೆ, ಬಹಳ ವಿಶೇಷವಾಗಿ ಮತ್ತು ವ್ಯಾಪಕವಾಗಿ. ಬೇರೆ ಬೇರೆ ಕ್ಷೇತ್ರದಲ್ಲಿದೆ. ಮಹಿಳೆಯರನ್ನ ಎಷ್ಟು ಮಟ್ಟಿಗೆ ಪಂಚಾಯತಿ ಸಬಲೀಕರಣ ಮಾಡುತ್ತೆ ಅಂದರೆ, ಮನೆ ಹತ್ರನೇ ಎರಳಿರಬೇಕು ಅಂತ ಯೋಚನೆ ಮಾಡುತ್ತೆ. ಇದು ನಮ್ಮ ವನ್ಯ ಸಂರಕ್ಷಣಾ ಕಾಯ್ದೆ ಅಡಿನಲ್ಲಿ ತರ್ತಾರೆ. ಎಷ್ಟು ಚೆನ್ನಾಗಿದೆ ವನ್ಯ ಸಂರಕ್ಷಣಾ ಕಾಯ್ದೆ. ಕಾಡೇನಿದೆಯಲ್ಲ, ನಮ್ಮ ಕಾಡನ್ನು ರಕ್ಷಿಸಬೇಕು ಅಂತ ಸ್ಲೋಗನ್ ಬಂತು. ಕಾಡನ್ನು ರಕ್ಷಿಸಿ ನಾಡನ್ನು ಉಳಿಸಿ. ನೋಡಿ, ಕಾಡನ್ನು ರಕ್ಷಣೆ ಮಾಡಿ ಏನು ಉಳಿಸ್ಬೇಕು? ನಾಡು ಉಳಿಸ್ಬೇಕು. ಈಗ ನೀವು ನೋಡಿದ್ದೀರಲ್ಲ ಕೇರಳದ ವಿಚಾರ, ಉಳಿಸಿ ಈ ಸ್ಲೋಗನ್ ಬಂತು. ಈ ಸ್ಲೋಗನ್ಗೋಸ್ಕರ ಏನು ಮಾಡಿದ್ರು ಅಂದರೆ, ಪ್ರತಿಯೊಂದು ಮನೆಯ ಹೊಸ ಬಡಾವಣೆಗಳು ಅಂತ ಏನಾಗ್ತವೆ, ಆ ಹೊಸ ಬಡಾವಣೆಗಳ ಪ್ರತಿ ಮನೆಯ ಮುಂದೆ 2 ಗಿಡಗಳನ್ನು ನೆಡಬೇಕು ಅಂತ ಆಯ್ತು. ಇನ್ನು ಮುಂದೆ ಇದ್ರ ಮೇಲೆ ಬರುತ್ತೆ, ಗಿಡಗಳ ನೆಡಬೇಕು ಅಂತ ಒಂದು ಹೇಳಿಕೆ ಬರುತ್ತೆ. ಆಮೇಲೆ ಯೋಚನೆ ಮಾಡ್ತಾರೆ, ಆ ಗಿಡಗಳು ಏನಾಗಿರ್ಬೇಕು ಅಂದ್ರೆ ಅವನಿಗೆ ಫಲವನ್ನ ಕೊಡಬೇಕು ಅಂತ ಆಯ್ತು. ಆಗ ಎಂತ ಗಿಡ? ಎಸ್, ಒಂದು ತೆಂಗಿನ ಗಿಡ ನೆಡೋದು, ಒಂದು ದಾಳಿಂಬೆ ಗಿಡ ನೆಡೋದು. ಅದಕ್ಕೆ ಒಬ್ಬ ಮಹಿಳೆ ತನ್ನ ಮನೆಯ ಮುಂದೆ ಸುತ್ತ ಏನು ಅವಳು ಸೆಟ್ ಬ್ಯಾಕ್ ಬಿಡ್ತಾಳೆ, ಅಲ್ಲಿ ಇದನ್ನ ನಿಂಬೆ ಗಿಡಗಳನ್ನ ಹಾಕಿ, ಒಂದು 5-6 ನಿಂಬೆ ಗಿಡವನ್ನು ಹಾಕಿ, ಒಮ್ಮೆ ಅದೆಷ್ಟೋ KG ನಿಂಬೆಹಣ್ಣನ್ನ ಬೆಳೆದು ನಿಂಬೆಹಣ್ಣಿಗೆ ರೇಟ್ ಬಂದ್ಬಿಡುತ್ತೆ, ಬೆಲೆ ಸಿಕ್ಬಿಡುತ್ತೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ರೆಕಾರ್ಡ್ ಲೇಖನ ಆಗುತ್ತೆ ಅವಳ ಬಗ್ಗೆ. ಈ ರೀತಿ ಸಬಲೀಕರಣಗೊಳಿಸಬೇಕು ಅಂತ ಪಂಚಾಯತಿ ಮೆಂಬರ್ ಆದಂಗೆ ನೋಡಿ, ಇದೆಲ್ಲ ಆಲೋಚನೆಗಳು ಬರಬೇಕು. ನಿನ್ನೆ ನಿಮ್ಗೆ ಹೇಳಿದೆ ಮರವಂತೆ ಪಂಚಾಯತಿ ಬಗ್ಗೆ. 25 ವರ್ಷಗಳ 30 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಪಂಚಾಯತಿ ಅಧ್ಯಕ್ಷ ಒಬ್ಬ ಬಹಳ ಕಷ್ಟಪಡ್ತಾನೆ ಈ ಊರಿನ ನೈರ್ಮಲ್ಯವನ್ನು ಸರಿ ಮಾಡೋದು ಹೇಗೆ ಅಂತ. ಅದು ಸ್ವಲ್ಪ ಪ್ರವಾಸಿ ಕೇಂದ್ರ ಗ್ರಾಮ, ಯಾರನ್ನು ತಡೆಯೋದು? ಬಂದವರೆಲ್ಲ ಗೋಡೆಗಳ ಮಧ್ಯೆ ಸಿಕ್ಕಿದ ಜಾಗದಲ್ಲಿ ರಿಸರ್ಚ್ ಮಾಡ್ತಾರೆ, ಶೌಚಾಲಯವನ್ನು ಕಟ್ಟಿಸಿದ್ರೆ ಒಳಗಡೆ ಹೋಗೋದಿಲ್ಲ. ಅದಕ್ಕೆ ಒಂದು ಸಂಶೋಧನೆ ಮಾಡ್ತಾನೆ, ಏನು ಮಾಡೋದು ಅಂತೇಳಿ. ಆ ನಂತರ ಏನು ಮಾಡ್ದ, ಇಡೀ ಖಾಲಿ ಜಾಗಕ್ಕೆ ಊರಿನಲ್ಲಿರುವ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜಾಗದಲ್ಲಿ 1 ಇಂಚು ಭೂಮಿ ಬಿಡದೆ ತುಳಸಿ ಗಿಡವನ್ನು ನೆಡೆಸ್ತಾನೆ, ಅದನ್ನು ನಿರ್ವಹಣೆ ಮಾಡಿಸ್ತಾನೆ. 6 ತಿಂಗಳ 1 ವರ್ಷದಲ್ಲಿ ತುಳಸಿ ಗಿಡ ಬೆಳೆದು ನಿಂತು ಬಿಡುತ್ತೆ ಎಲ್ಲ ಕಡೆ. ಈಗ ಯಾರು ತುಳಸಿ ಗಿಡಕ್ಕೆ ಯೂರಿನ್ ಪಾಸ್ ಮಾಡೋಂಗಿಲ್ಲ, ದೇವರು ಕೈ ಮುಗಿತಾರೆ, ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆಗ ಶೌಚಾಲಯ ಬಳಕೆ ಆಗುತ್ತೆ, ಜಾಗನೇ ಇಲ್ಲ. ನಮಗಾದ್ರೂ ಅಷ್ಟೇ, ಈಗ ನಮಗೆ ಸ್ವಿಚ್ ಮಾಡಕ್ಕೆ ಬರುತ್ತೆ, ಉಗಿಯಕ್ಕೆ ಬರುತ್ತೆ. ನಮಗೆ ಒಂದು ಪ್ರದೇಶ ಭಾರಿ ಕ್ಲೀನಾಗಿರುತ್ತೆ, ಭಯ ಆಗುತ್ತೆ ನಮಗೆ ನೋಡ್ಬಿಟ್ಟು.
ಇಲ್ಲೇ ಯಾಕಪ್ಪ ಹೋಗ್ಯೋದು ಹುಡುಕ್ತೀವಿ. ಯಾರು ಉಗಿದು ಅದು ಮಾಡಿ ಇದು ಮಾಡಿ ಎಲ್ಲ ಇದ್ರೆ ಅಲ್ಲಿ ನಾವು ಹೋಗಿದ್ವಿ. ಮನುಷ್ಯನ ಬದುಕು ಹಾಗೇನೆ. ಮಹಿಳೆ ಸಮಾಜದಲ್ಲಿ ಏನಾದ್ರು ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟು ಯಾರು ಕೆಟ್ಟಾಗಿ ನೋಡ್ತಿದ್ರೆ 4 ಜನ ನೋಡಿದರೆ ಏನು ಗೊತ್ತಾದ್ರೆ ಇನ್ನೊಬ್ಬ ನೋಡಕ್ ಸಾಧ್ಯ. ನೋಡಿ, ಒಬ್ಬ ವ್ಯಕ್ತಿ ಅಲ್ಲಿ ಇಲ್ಲಿ ಕೈ ಕೆಡ್ಸ್ಕೊಂಡು ಅಪ್ರಾಮಾಣಿಕ ಆಗಿದ್ದಾನೆ ಅಂತ 4 ಜನ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ಇನ್ನೊಬ್ಬ ಮಾತಾಡ್ತಾನೆ ಅಂದ್ರೆ ಅವ್ರು ಮಾತಾಡಿದ್ದಾರೆ ಅಂತ. ಅದಾದ್ಮೇಲೆ ನೋಡೋಣ. ಸೊ ಹೀಗಾಗಿ ಸಬಲೀಕರಣ ಅನ್ನೋ ಪದ ಬಂತು. ಆಮೇಲೆ ಇದೇನಾಯ್ತು, ಈ ಸಬಲೀಕರಣ ಅಂತಕ್ಕಂಥದ್ದು ಯಾರ್ಯಾರಿಗೋ ಸಬಲೀಕರಣ ಮಾಡಕ್ ಪ್ರಾರಂಭ ಮಾಡೋದು. ಯಾವುದೋ ಒಂದು ಗುಂಪಿಗೆ, ಯಾವುದೋ ಒಂದು ಕುಟುಂಬಕ್ಕೆ, ಯಾವುದೋ ಒಂದು ವರ್ಗಕ್ಕೆ, ಪಂಚಾಯತಿ ಒಳಗಡೆ ಕೆಲವು ಮನೆತನಗಳು ಬರ್ತವೆ, ಆ ಮನೆತನಗಳಿಗೆ, ಅಥವಾ ಯಾವುದೋ ರಾಜಕೀಯ ವ್ಯಕ್ತಿಯ ಪ್ರಭಾವದ ಜನರಿಗೆ, ಒಂದು ವರ್ಗಕ್ಕೆ, ಕೆಲವರಿಗೆ ಮಾತ್ರ, ಈ ತರ ಪ್ರಾರಂಭ ಆಗೋದು. ಅದಕ್ಕೆ ಇನ್ನೊಂದು ಪದ ತಂದ್ರು, ಇಲ್ಲ ಪಂಚಾಯಿತಿಯ ಒಳಗಡೆ ಇರುವ ಎಲ್ಲ ವ್ಯಕ್ತಿಯನ್ನು ಎಲ್ಲರನ್ನೂ ನೀವು ಸೇರಿಸಿಕೊಳ್ಳಬೇಕು. ಯಾವುದು ಭಾಷೆ ರಹಿತ. ಇದೆಲ್ಲ ಯಾಕೆ ಬರುತ್ತೆ ಈ ಸಮಸ್ಯೆ ಅಂದ್ರೆ, ನೀವು ಗಡಿನಾಡು ಹೋಗಬೇಕು. ಗಡಿನಾಡು ಪಂಚಾಯಿತಿಗಳಲ್ಲಿ ಯಾರು ಈ ಭಾಷೆಯನ್ನ ಚೆನ್ನಾಗಿ ಮಾತಾಡ್ತಾರೆ, ಅವರು ಅಲ್ಲಿ ಯಾರು ಪವರ್ಫುಲ್ ಆಗಿರ್ತಾರೆ ಅಂತವರು ಆ ಭಾಷೆಯವ್ರಿಗೇನೆ ಸಹಾಯವನ್ನು ಮಾಡೋದು, ಪ್ರಾತಿನಿಧ್ಯವನ್ನು ನೀಡೋದು. ಈ ಬಾರ್ಡರ್ಗಳಿಗೆಲ್ಲ ಹೋಗ್ಬಿಟ್ರೆ ಚಾಮರಾಜನಗರ ಜಿಲ್ಲೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಮತ್ತೆ ಈ ಕಡೆ ಗಡಿನಾಡು, ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಭಾಗಗಳಿಗೆಲ್ಲ ಹೋಗ್ಬಿಟ್ರೆ ಈ ಪ್ರಾಬ್ಲಮ್ ಕಾಡುತ್ತೆ. ಬೆಳಗಾವಿಗೆ ಹೋಗಿ, ಬೆಳಗಾವಲ್ಲಿ ಹೋಟೆಲಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಅವ್ನು ಮಾತಾಡೋದು ಮರಾಠಿ ಭಾಷೆನಲ್ಲಿ ಮಾತಾಡೋದು. ಅಲ್ಲಿ BBMP-ನಲ್ಲೋ ಅಥವಾ ಅವರ ಏನು ಪೌರ ಇದರಲ್ಲಿ ವ್ಯವಸ್ಥೆ ಒಳಗಡೆ ಟೌನ್ ವ್ಯಾಪ್ತಿನಲ್ಲೋ ಗ್ರಾಮ ಪಂಚಾಯತಿನಲ್ಲೋ ಮರಾಠಿಗರು ಚೆನ್ನಾಗಿ ಗೆದ್ದು ಬಂದುಬಿಟ್ರೆ, ಅಧಿಕಾರ ಹಿಡಿದು ಬಿಟ್ರೆ ಅವರು ಮರಾಠಿಗರಿಗೇನೆ ಸಹಾಯವನ್ನ ಮಾಡೋದು. ಹೇಗಿದೆ ನೀವು ನೋಡ್ಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ತಾಳ್ವಾಡಿ ಅಂತ ಬರುತ್ತೆ, ಸುಸಿಯಾಪುರ, ಅಲ್ಲಿ ಗಾಜನೂರು ಅಂತೆಲ್ಲ ಇದೆ. ಅಲ್ಲಿ ತಾಳ್ವಾಡಿ ಅಂತ ಒಂದಿದೆ, ಅದು ತಾಳ್ವಾಡಿ ಪಿರ್ಕ ಅಂತ ಕರೆಯೋದು. ಅಲ್ಲಿ ತಾಲೂಕುಗಳನ್ನ ತಾಳ್ವಾಡಿ ಪಿರ್ಕ ಅಂತ ಕರೀತಾರೆ. ಆ ತಾಳ್ವಾಡಿ ಅಂತಕ್ಕಂಥದ್ದು ಅರ್ಧ ಅಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲ 75 ಭಾಗ ಕನ್ನಡಿಗರು, ಅದು ಸೇರ್ಕೊಂಡಿರೋದು ತಮಿಳ್ನಾಡಿಗೆ. ಆಯ್ತಾ? ಅಲ್ಲಿ ಏನಾಗುತ್ತೆ, ಒಂದು ಪಂಚಾಯತಿ ಎಲೆಕ್ಷನ್ ನಡೀತೆ ಅಂತಿದ್ರು ಒಂದು ಗ್ರಾಮದಲ್ಲಿ. ಆಗ ಈ ತಮಿಳು ಜನಾಂಗದವರು ಹೆಚ್ಚು ಗೆದ್ದು ಬಂದ್ಬಿಟ್ರು. 100ಕ್ಕೆ 75% ಕನ್ನಡಿಗರಿದ್ದು ಅಲ್ಲಿರುವ ಪಂಚಾಯತಿ ಅಧ್ಯಕ್ಷ ಅಥವಾ ಪಂಚಾಯತಿ ಮೆಂಬರ್ಗಳು ತಮಿಳಿನ ಜನಾಂಗದವ್ರು ಗೆದ್ದು ಹೋಗ್ಬಿಟ್ರೆ ಆಗ ಏನ್ ಮಾಡ್ತಾರೆ ಅಂದ್ರೆ, ಈ 75% ಮತವನ್ನ ಹಾಕಿರ್ತಕ್ಕಂಥ ಮತದಾರನ ಕಡೆಗಣಿಸಿ 25 ಭಾಗದಷ್ಟು ಜನಾಂಗ ಇರುವಂತಹ ತಮಿಳು ಜನಾಂಗವನ್ನ ಅವರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲ ಸವಲತ್ತುಗಳು ಅವರಿಗೆ, ಭಾಗ್ಯ ಜ್ಯೋತಿ ಬಂದ್ರೆ ಅವರಿಗೆ, ರಸ್ತೆ ವ್ಯವಸ್ಥೆ ಬಂದ್ರೆ ಅವರಿಗೆ, ಊರಿಗೆ ಒಂದು ದಾರಿ ಬಂದ್ರೆ ಅವರಿಗೆ, ಹೊಲಕ್ಕೊಂದು ದಾರಿ ಬಂದ್ರೆ ಅವರಿಗೆ, ಪೆನ್ಷನ್ ಸಾಲ ಬಂದ್ರೆ ಅವರಿಗೆ, ಬಸವ ಕಲ್ಯಾಣ ಯೋಜನೆ ಮನೆಗಳು ಬಂದ್ರೆ ಅವರಿಗೆ, ಅಂಬೇಡ್ಕರ್ ಯೋಜನೆ ಮನೆಗಳು ಬಂದ್ರೆ ಅವರಿಗೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ ಬಂದ್ರೆ ಅವರಿಗೆ, ಒಲೆಗಳು ವಸ್ತ್ರ ಒಲೆಗಳು ಬಂದ್ರೆ ಅವರಿಗೆ, ಒಂದು 150 ತೆಂಗಿನ ಗಿಡ ಬರುತ್ತೆ ಊರಿಗೆ. ನಾನು ಹೇಳಿದೆ ಮನೆ ಮುಂದೆ ತೆಂಗಿನ ಗಿಡ ಹಾಕ್ಬೇಕು ಅವರಿಗೆ. ಊರಿನಲ್ಲಿ 3 ಕೆರೆ ಇದಾವೆ, ಕೆರೆ ಅಭಿವೃದ್ಧಿ ಮಾಡಬೇಕಾಗಿತ್ತು, ಟೆಂಡರ್ ಅವ್ರಿಗೆ. ಈ ಸಾರಿ ನಮಗೆ 4 ಕಿಲೋಮೀಟರ್ ರಸ್ತೆ ಆಗಿದೆ. 1 ಕಿಲೋಮೀಟರ್ಗೆ ಹಳ್ಳಿ ಆದ್ರೆ ಒಂದು 80 ಲಕ್ಷನೋ ಏನೋ ಇರುತ್ತೆ, 60 ಲಕ್ಷ 40 ಲಕ್ಷ ಏನೋ ಇರುತ್ತೆ. ಆ ಒಂದು ಇಂಜಿನಿಯರ್ ಪ್ರಕಾರ ಟೆಂಟಿಟಿವ್ನ ಹೇಳೋದು 25 ಲಕ್ಷ ಬಂದಿದೆ. ಅದು ಯಾವುದೋ ಒಂದು ಅಲ್ಲಿ ಇದ್ದಾರೆ, ಎಷ್ಟು ಜನಾಂಗ ನೇರವಾಗಿ ಅಲ್ಲಿ ಕಾಂಕ್ರೀಟ್ ಹಾಕ್ಬೇಕು ಅಂತ ಅವರಿಗೆ. ಹೀಗಾದಾಗ ಹೊರಗಡೆ ಹೋಗ್ಬಿಡ್ತೋದು. ಅದಕ್ಕೋಸ್ಕರ ಒಂದು ಪದ ತಂದ್ರು, ನೀವು ಹಂಗೆಲ್ಲ ಮಾಡಬಾರ್ದು, ಎಲ್ಲರನ್ನ ಒಳಗೊಂಡು ನೀವು ಅಭಿವೃದ್ಧಿ ಮಾಡಬೇಕು. ಅದನ್ನೇ
ಒಳಗೊಳ್ಳುವಿಕೆ ಪದ ಬಂದದ್ದು ನೋಡಿ. ಇನ್ಕ್ಲೂಸಿವ್, ನಮ್ಮ ಶಿಕ್ಷಣದಲ್ಲೂ ತಂದು ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅಂತ ತಂದಿದ್ದೀವಿ. ನಾವು ಶಾಲೆಗೆ ಬಂದವ್ರಿಗೆ ಮಾತ್ರ ಶಿಕ್ಷಣ ನೀಡೋದಲ್ಲ, ಶಾಲೆಯಿಂದ ಹೊರಗಿದ್ದಾರೆ ಅವ್ರಿಗೆ ಎಜುಕೇಶನ್ ಕೊಡಿ, ಶಿಕ್ಷಣವನ್ನು ಕೊಡಿ. ಅವ್ರಿಗೆ ಹೆಂಗೆ ಕೊಡು ಹಾಗೆ ಕೊಡಿ, ಅವ್ರಿಗೆ ಹೇಗೆ ಬೇಕು ಹಾಗೆ ಕೊಡಿ. ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ರೈತ ಆಲೆ ಮನೆ ಮಾಡ್ತಾ ಇದ್ದಾನೆ. ಮಗ ದಿನ ಆಲೆ ಮನೆಗೆ ಹೋಗ್ತಾನೆ. ಆಲೆ ಮನೆ ಬಗ್ಗೆ ಅವನಿಗೆ ನೀನು ಹೇಳಿದ್ರೆ ಗೊತ್ತಿರುತ್ತೆ. ಅವನಿಗೆ ಆಲೆ ಮನೆಯಲ್ಲಿ PhD ಮಾಡಿಸಿ ಅಂತ ಹೇಳೋದು. ಅರ್ಥ ಆಗ್ತಿದೆ? ಯಾವುದ್ರಲ್ಲಿ ಕೃಷಿ ಮಾಡ್ತಾರೆ ಅದರ ಬಗ್ಗೆ ಅವನಿಗೆ ಯಾವುದರಲ್ಲಿ ಒಂದು ಪರಿಜ್ಞಾನ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಆ ತಿಳುವಳಿಕೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಮಾಡಿ. ಅದೇ ಇಲ್ಲಿ ಬರ್ದಿದ್ದು ನಾನು ನಿಮಗೆ, ಸಂಶೋಧನೆ. ಪಂಚಾಯತಿಯಲ್ಲಿ ಏನು ಸಂಶೋಧನೆ ಮಾಡೋದು ಸರ್ ಅಂತ ಪ್ರಶ್ನೆ ಮಾಡೋದಲ್ಲ. ನಾವೆಲ್ಲ MA ಮಾಡುವಾಗ, B.Ed ಮಾಡುವಾಗ, M.Ed ಮಾಡುವಾಗ ಸಂಶೋಧನೆ ಅನ್ನೋದನ್ನ ಬೇರೆ ರೀತಿ ಓದ್ಬಿಟ್ಟಿದ್ದೀವಿ. ಆದರೆ ಇಲ್ಲಿ ಹಾಗಲ್ಲ. ಸಂಶೋಧನಾತ್ಮಕವಾದಂಥ ಆಡಳಿತವನ್ನು ಮಾಡಬೇಕು, ಸಂಶೋಧನಾತ್ಮಕವಾದಂಥ ಶಿಕ್ಷಣವನ್ನು ನೀಡಬೇಕು, ಸಂಶೋಧನಾತ್ಮಕವಾದಂತಹ ಆರ್ಥಿಕ ಸ್ಥಿತಿಯನ್ನು ತಲುಪಬೇಕು. ಸುಮ್ಮನೆ ಬಜೆಟ್ ಮಂಡನೆ ಮಾಡೋದಲ್ಲ. ಏನೋ ಆವಿಷ್ಕಾರ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿ ಒಳಗೊಳ್ಳಬೇಕು. ಒಳಗೊಳ್ಬೇಕು ಅಂದರೆ ತೊಡಗಬೇಕು. ತೊಡಗಬೇಕು ಅಂದರೆ ಪ್ರತಿ ದಿನ 8 hours 10 hours ಪಂಚಾಯತಿ ಕೆಲಸ ಮಾಡಬೇಕು. ಮತ್ತು ಇದು ಅವಾಗ ಅವ್ರಿಗೆ ತರಬೇತಿ ಆಗಬೇಕು, ಹೊಸ ಹೊಸ ವಿಚಾರಗಳನ್ನು ಕೊಡಬೇಕು. ತರಬೇತಿಗೆ ಬರೋದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ 15 ದಿನ ತರಬೇತಿ ಇರುತ್ತೆ. ಊಟ ವಸತಿ ಎಲ್ಲ ಕೊಡ್ತೀವಿ, ಉಳ್ಕೊಳ್ಳೋದಿಲ್ಲ ವಸತಿ. ಬೆಳಿಗ್ಗೆ ನಾವು 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು, 10 ಗಂಟೆಗೆ ಬರ್ತಾನೆ ವೈಟ್ ಹಾಕೊಂಡು. ಏನೋ ಬೇಜಾರಾಗುತ್ತೆ ಕೆಲವೊಮ್ಮೆ. ಏನು ನೋಡ್ಬೇಕು ನೀವು ವೈಟ್ ಹಾಕಿ, ನಾವೇ ನಮಸ್ಕಾರ ಮಾಡಬೇಕು ಅವನಿಗೆ. PDOಗಳದ್ದು ಇದೇ ಕಡೆ ಭಾಳ ಬೇಜಾರಾಗುತ್ತೆ. PDOಗಳು ನಮ್ಮ ಹತ್ರ ಟ್ರೈನಿಂಗ್ ತಗೋಕ್ಕೆ ಆಗ್ತಾನೆ ಅವರು ಸೆಲೆಕ್ಷನ್ ಆಗಿ ಬಂದಿರ್ತಾರೆ. PDO ಕರ್ತವ್ಯಗಳೇನು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. PDO ಓದ್ಕೊಂಡಿರ್ತಾರೆ ಅಷ್ಟೇ. ಈಗ ನಾವು ಹೇಳಿರ್ತೀವಿ, ನೀವು ಓದ್ಕೊಂಡಿದ್ದೀರ. ಆದರೆ ಮಾಡುವಾಗ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನೇ ಮಾಡೋಕ್ಕಾಗೋದಿಲ್ಲ ನೀವು ಅಲ್ಲಿ. ಆಗ ಅಲ್ಲೇನಾಗುತ್ತೆ ಅಂದರೆ, ತದನಂತರ ನಾವು ಹೇಳಿದೆಲ್ಲ ಗಾಳಿಗೆ ತೋರ್ಬಿಡ್ತಾರೆ. ಅಂದ್ರೆ ಮಾಡೋಕ್ಕಾಗಲ್ಲ ಸರ್ ಅಂತ. ನಾಳೆನೇ ನಿಮ್ಮನ್ನು ತಯಾರು ಮಾಡಿ, ನಾಳೆ ಸೆಲೆಕ್ಷನ್ ಆಗಿ ನಿಮ್ಗೆ ಟ್ರೈನಿಂಗ್ ಕೊಟ್ಟು, ಅದಾದಮೇಲೆ ಒಂದು 2 ವರ್ಷ 3 ವರ್ಷ ಬಿಟ್ಟು ನಾವು ಒಂದು 20 ಬಂದರೆ ನೀವು ಆಗೋದೇ ಇಲ್ಲ ಇದನ್ನ ಅಂತೀರಾ. ಹಾಗೆ ಯಾಕೆ ವ್ಯವಸ್ಥೆ ಹೋಗ್ತಾ ಇದೆ, ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು. ಹಂಗೆ ಪಂಚಾಯತಿ ಒಳಗೆ ಸಂಶೋಧನೆಗಳಾಗಬೇಕು, ದೇಶ ಮಟ್ಟದಲ್ಲಿ ಸಂಶೋಧನೆ ಆಗಬೇಕು. ಸಂಶೋಧನೆ ಯಾವುದೇ ಒಂದು ಕ್ಷೇತ್ರ ಸಬಲೀಕರಣ ಆಗಬೇಕು. ಸಬಲೀಕರಣವನ್ನು ಸಶಕ್ತವಾಗಿ ನಿಂತ್ಕೊಳ್ಳೋದು, ಇರುವಂಥ ಸಂಪನ್ಮೂಲವನ್ನು ಬಳಸ್ಕೊಂಡು. ಮನುಷ್ಯ ಅವನಿಗೆ ಆತ್ಮಸ್ಥೈರ್ಯ ಅಂತ ಇದನ್ನೇ ನಾವು ಹೇಳೋದು. ಒಬ್ಬ ವ್ಯಕ್ತಿಗೆ ಮೋಟಿವೇಶನ್ ಮಾಡ್ತಾ ಮಾಡ್ತಾ ಪ್ರೇರಣೆಯನ್ನು ನೀಡ್ತಾ 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 ನಿಮ್ಮ ಸೈನ್ಯ ವ್ಯವಸ್ಥೆ ಬರುತ್ತೆ. ಅದು ದೇಶದ ಬಗ್ಗೆ ಮಾತಾಡ್ತಾ 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 ಯಾರೂ ಕೊಡದೇ ಇರತಕ್ಕಂಥ ಒಂದು ಆಂತರಿಕವಾದಂಥ ದೇಶಾಭಿಮಾನವನ್ನು ಎತ್ತಿ ಕಟ್ಟಿ ನಿಮ್ಮ ಹೃದಯಕ್ಕೆ ಪಂಚ್ ಮಾಡಿಬಿಟ್ಬಿಡ್ತಾರೆ. ಆಗ ನಿಮಗೆ ಇದೇನಿದು, ನನ್ನ ದೇಶ, ನೀವು ಯಾವುದ್ರ ಬಗ್ಗೆ ಮಾತಾಡಲ್ಲ. ಜನ ಯಾರೇ ಮಾತಾಡಲಿ, ದೇಶದ ಬಗ್ಗೆ ಅಭಿಮಾನ ಇರಬೇಕಪ್ಪ. ಸೈನ್ಯದೊಳಗೆ ಬಹಳಷ್ಟು ನ್ಯೂನ್ಯತೆಗಳಿದ್ದಾವೆ. ಅವ್ರು ಹೇಳ್ಬಿಟ್ಟಿರ್ತಾರೆ, ನ್ಯೂನ್ಯತೆ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಇರ್ಬೋದು, ಇಲ್ಲ ಅಂತ ಹೇಳಕ್ಕಲ್ಲ. ಆ ನ್ಯೂನ್ಯತೆ ನೀವು ಒಪ್ಕೊಳ್ಳೋದೇ ಇಲ್ಲ. ಹಂಗೆಲ್ಲ ಮಾಡೋಕ್ಕಲ್ಲ. ನಮಗೆ ದೇಶ ಕಡೆ ನೀವು ಹೇಳ್ತೀರ, ಇವ್ರನ್ನೆಲ್ಲ ತಗೊಂಡೋಗ್ಬಿಟ್ಟಲ್ಲ ಹಾಕ್ಬೇಕು ಬಾರ್ಡ್ರಲ್ಲಿ, ಗೊತ್ತಾಗುತ್ತೆ. ಅಲ್ಲಿ ದೇಶಾಭಿಮಾನ ಬರುತ್ತೆ ಅಂತ ಅಷ್ಟೇ. ಇನ್ನೇನು ನೀವು ಹೇಳಿದ್ರಲ್ಲಿ ಏನು ದೊಡ್ಡ ಅರ್ಥ ಇಲ್ಲ. ಇಲ್ಲೆಲ್ಲ ಸೌಕರ್ಯ ಚೆನ್ನಾಗಿದೆ, ಅವನಿಗೆ ಮಜಾ ಮಾಡ್ತಾವನೆ, ಅವ್ನು ಇಷ್ಟ ಬಂದಾಗ ಮಾಡ್ತಾವನೆ, ಸಂವಿಧಾನ ಇದೆ ಅಂತ ಹೇಳ್ತಾವನೆ. ಅದಕ್ಕೆ ಒಂದು 15 ವರ್ಷ ಹಾಕಿ ಅಲ್ಲಿ ನೋಡೋರಿಗೆ ಗೊತ್ತಾಗುತ್ತೆ. ಒಂದು ತಾನಾಗೆ ಬಂದ್ಬಿಡುತ್ತೆ ದೇಶಾಭಿಮಾನ. ಯಾಕೆ ಬಾವುಟ ಹಿಡಿತಾನೆ, ಯಾಕೆ ಜಿಂದಾಬಾದ್ ಅಂತಾನೆ ಅಂತ ಗೊತ್ತಾಗುತ್ತೆ. ಹಾಗೆ ತುಂಬ ವಿಚಾರಗಳನ್ನು ಓದಿ 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 ತಿಳ್ಕೊಬೇಕಾಗುತ್ತೆ. ಸಬಲೀಕರಣ, ಸಬಲೀಕರಣ ಅನ್ನೋ ಪದ ಎಲ್ಲ ಕ್ಷೇತ್ರದಲ್ಲಿ ಸಬಲೀಕರಣ. ಈಗ ನೋಡಿ, ನಮಗೆ
ಡಿಜಿಟಲ್ ಇದರಲ್ಲಿ ಸಬಲೀಕರಣ ಆಗ್ತಾ ಇದ್ದೀವಿ ನಾವು. ಮೊದಲೆಲ್ಲ ಒಂದು ಮೊಬೈಲು, ನಾನು 96ನೇ ಇಸ್ವಿನಲ್ಲಿ ಮೊಬೈಲ್ ತಗೊಂಡೆ, ನೋಕಿಯೋ ಅಂತ ಒಂದು ಸಣ್ಣದು ಹಿಂಗೆ. ಅದು ನೋಕಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ನನಗೊಂದು 20 ವರ್ಷ ಆಯಿತು. ಆಮೇಲೆ ಒಂದ್ಸಲ ಕೇಳಿದ್ರು ನನ್ನ ಹುಡುಗರು, ಸರ್ ಈ ನೋಕಿಯೋ ಅಂತ ಕೇಳಿದ್ದಾರೆ ಸರ್, ಏನು ಸರ್ ಇದು ನೋಕಿಯೋ ಅಂತ. ನೋಡಿ ಹೆಂಗಿದೆ ಈ ನೋಕಿಯೋ ಅನ್ನೋದು ಮೊಬೈಲ್ ಹೆಸರು ಅಂತ ನಾನು ತಿಳ್ಕೊಂಡಿದ್ದೆ. ಹೌದು, ಯಾಕೆ ಅದಕ್ಕೆ ನೋಕಿಯೋ ಅಂತ ಕೊಟ್ಟರು? ಅದು ಈ ಕುಬೇರ್ನ ಚಿಹ್ನೆಯಲ್ಲಿ ಬರೋದು ಹಿಂಗೆ, ಇಷ್ಟು ದಪ್ಪ ಒಂಥರ ಈ ಬರೋದು ಹಿಂಗೆ, ಇಲ್ಲೆಲ್ಲ ಪ್ಯಾಡ್ ಇದು ಗೊತ್ತದು, ಇಲ್ಲೇನಿಲ್ಲ ಕೀಪ್ಯಾಡ್, ಅದು ಬಾಕ್ಸ್ ಪೀಸ್ ಅಂತ ಅದಕ್ಕೆ. ನಾನು ತಗೊಳ್ಳಾಗ ಅದಕ್ಕೆ 6,500 ರೂಪಾಯಿ. ಸಿಮ್ ಇಲ್ಲ, ಬರೀ ಇಂತಿದೆ. ಆಗ ನಮ್ಮ ಚಾಮರಾಜನಗರದ್ದು ಒಂದು 5 ಜನ ತರಿಸಿದ್ರು ಅಷ್ಟೇ. ಸಿಮ್ ಬೇಕಲ್ಲ, ಸಿಮ್ಗೆ 3 ದಿನ ಮುಂಚಿತವಾಗಿ BSNL ಬರೆದಿದ್ದು, ಅದಕ್ಕೆ ಒಂದು ಲೋಕಸಭಾ ಕ್ಷೇತ್ರಕ್ಕೆ 100 ಕೊಡೋರು. ಯಾರ ಕೈಗೆ? MP ಕೈಗೆ. ಅವನು ಇಲ್ಲಿ BSNL ತಂದು ಕೊಟ್ಬಿಡೋನು. BSNL ನಾವು ರಿಜಿಸ್ಟರ್ ಮಾಡಿಸ್ಬಿಟ್ಟು ಲೈನ ನಿಂತೀವಿ, ಹೋಟೆಲ್ ಐಡಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಲೈನ್ 3 ಕಿಲೋಮೀಟ್ರ್ 100ಕ್ಕೆ. ಸಿಮ್ ತಗೊಳ್ಳೋಕೆ ಇಷ್ಟ ಅಷ್ಟೇ. ಆಮೇಲೆ ಅದನ್ನ ಹಾಕೊಂಡು ಪ್ರಾರಂಭ ಮಾಡಿದಾಗ ನಾವು ಒಂದ್ಸರಿ ನಾವು ಫೋನ್ ಮಾಡಿ, ಆಗ ಲ್ಯಾಂಡ್ಲೈನ್ ನಿಂತಿರೋದು, ಲ್ಯಾಂಡ್ಲೈನ್ ನಾವು ಮಾಡೋದು ಎಲ್ಲಿದ್ದೀವಿ ನಾವು ಅಲ್ಲಿ ತಗೊಳ್ಳೋದು ಅಂತ. ಆಗ ಟವರ್ ಸಿಗ್ತಿದ್ದು ಎಲ್ಲಿಗೆ? ಟೌನಿಂದ ಒಂದು 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸಿಗೋದು. ಅದಕ್ಕಿಂತ ಮುಂಚೆ ಕಾರ್ಡ್ಲೆಸ್ ಅಂತ ಬಂದಿತ್ತು, ಕಾರ್ಡ್ಲೆಸ್ ಫೋನ್. ಅದು ಫೋನಿಂದ ಒಂದು ಸ್ವಲ್ಪ ದೂರದಲ್ಲಿ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದಾಯ್ತು ಅಂತೇಳಿ. ಅಂದರೆ ಕಾರ್ಡ್ಲೆಸ್ ಅಂದ್ರೆ ವೈರ್ ಇಲ್ಲದೆ ಮಾತಾಡೋದು ಅಷ್ಟೇ. ಅಲ್ಲೊಂದು ರಿಸೀವರ್ ಹಾಕಿದ್ರೆ ಅದು ಹೇಳ್ಕೊಳ್ಳೋದು, ನಮ್ಮ ಫೋನ್ ರಿಸೀವರ್ನಿಂದ ಅಲ್ಲಿವರೆಗೆ ಹೇಳ್ಕೊಳ್ಳೋದು ಅಷ್ಟೇ. ಸೊ ಈ ಫೋನ್ ಬಂದಾಗ, ಶೆಲ್ ಬಂದಾಗ, ಇದನ್ನ ಚಾಮರಾಜನಗರದಲ್ಲಿ ಒಂದು 5 ಜನ ತಗೊಂಡಿದ್ವಿ. ನಮ್ಮ ಸಿಮ್ ಇಲ್ಲ, ಫೋನ್ ತಗೊಂಡಿದ್ದೀವಿ. ಆಗ ಏರ್ಟೆಲ್ ಅಂತ ಬಂತು. ಆ ಏರ್ಟೆಲ್ ಬಂದಾಗ ನಾವು ಮೈಸೂರಿಗೆ ಬಂದು ಒಂದು ಸಿಮ್ ತಗೊಂಡು, ಆಗ ಅದು ವೈಯಕ್ತಿಕವಾದ ಸಿಮ್. ಆ ಸಿಮ್ಮಲ್ಲಿ ಕತೆ ಏನು ಅಂದರೆ, ಫೋನಲ್ಲಿ ನಾವು ಮಾತಾಡಿದ್ರೆ 2 ರೂಪಾಯಿ, ಯಾರಾದ್ರು ಮಾಡಿ ನಾವು ಎತ್ತಿದ್ರೆ 2 ರೂಪಾಯಿ ಕಟ್ಟಿ. ರೀಚಾರ್ಜ್ ಮಾಡೋಕ್ಕೆ ಬೇಜಾರಾಯ್ತು, 600 ರೂಪಾಯಿ ರೀಚಾರ್ಜ್ ಆಯಿತು. ಅಲ್ಲಿಂದ ಇವತ್ತಿನ ಸ್ಥಿತಿ ನೋಡಿದ್ರೆ ನಗು ಬರುತ್ತೆ ನನಗೆ. ನಾನು ಮಾತಾಡ್ತಾ ಇರೋದು 97ನೇ 96ನೇ ಇಸ್ವಿ ವಿಚಾರ. 97ನೇ ಇಸ್ವಿ ತಗೊಂಡು ಮೊಬೈಲ್ನ ನಾನು ಬಹುತೇಕ 2010ವರೆಗೂ ಬಳಸಿದೆ. ಮತ್ತೆ ಅದೇನು ಆ ಸಿಮ್ಮನ್ನ ನಾನು ಇದು ಶಾಶ್ವತವಾದ ಸಿಮ್ಮು ಅಂತ ಮಾಡಿಸಿದ್ದೆ. ನಾನು ಸಾಯೋವರೆಗಲ್ಲ, ಸಿಮ್ಮಿನವರೆಗೆ ಅಂತ. ಅದು ನಮಗೂ ಅದು ಗೊತ್ತಿಲ್ಲ ಹೆಂಗಿದೆ ನೋಡಿ, ಪರ್ಮನೆಂಟ್ ಸಿಮ್ ಅಂತ. ನನ್ನ ನಂಬರ್ ಇವತ್ತಿಗೂ ಚೇಂಜ್ ಆಗಿಲ್ಲ. ನಂದು 9880462764 ಇವತ್ತಿಗೂ ಅಷ್ಟೇ. ಎಷ್ಟು ವರ್ಷ ಬಳಸಿರ್ಬೋದು ಇದನ್ನ, ಈಗಲೂ ಅದೇ ಬಳಕೆ. ಯಾರ್ಯಾರಾದ್ರೂ ಹಿಸ್ಟ್ರಿ ತಗೊಂಡ್ಬಿಟ್ರೆ ಅದು ಎಷ್ಟೆಷ್ಟಿದೆಯೋ ಅದರಲ್ಲಿ 5 ವರ್ಷ ಸ್ವಿಚ್ ಆಫ್ ಆಗಿ ಪುನಃ ಅದನ್ನೇ ಮಾಡಿಸ್ತೇವೆ ನೋಡಿ. ಇದು ಯಾಕೆ ಹೀಗೆ? ಯಾಕೆ ಅಂದರೆ ಈಗ ಡಿಜಿಟಲ್ ಏನಾಗಿದೆ, ಸಬಲೀಕರಣ ಆಗ್ಬಿಟ್ಟಿದೆ. ಎಷ್ಟು ಸಬಲೀಕರಣ ಆಗಿದೆ. ನಾವು ಫೋನ್ ಇಲ್ಲೇ ತಯಾರು ಮಾಡ್ತೇವೆ, ಇಲ್ಲೇ ಮಾರಾಟ ಮಾಡ್ತೇವೆ. ಈಗಂತೂ ಅದೇನೋ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಈ ಡಿಜಿಟಲ್ ಬಗ್ಗೆ ನೀವು ನಮ್ದಾಗ ನೀವು ಗೊತ್ತಿರ್ಬೋದು. ಅದೇನೇನೋ ಆಗಿದೆ. ಅದೆಷ್ಟೋ ರೂಪಾಯಿಗೆ ಅದನ್ನು ಕೊಡ್ತಾರೆ, ಬ್ಯಾಂಕಿಂಗ್ ಆಯಿತು, ಏನೆಲ್ಲ ಮಾಡಿಬಿಟ್ಟಿದ್ದಾರೆ. ಸಬಲೀಕರಣ. ಮತ್ತು ಇದೇನೋ ವಿಚಿತ್ರ ನೋಡಿ, ಹಿಂಗಾಗಬೇಕು ಬದಲಾವಣೆ. ಬ್ಯಾಂಕ್ ಸಬಲೀಕರಣದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಎಲ್ಲ ಆಗ್ಬಿಟ್ಟಿದೆ. ಬ್ಯಾಂಕಿಂಗಲ್ಲಿ ಆಗಿದೆ, ಎಲ್ಲ ಕ್ಷೇತ್ರದಲ್ಲಾಗಿದೆ, ನಿಮ್ಮ ಕ್ಷೇತ್ರದಲ್ಲಾಗಿದೆ. ಇದೆಯಲ್ಲ, ಇದು ನೋಡಿ, ಇದು ಇಂಥ ಒಂದು ಸಬಲೀಕರಣ ಬಹಳ ಚೆನ್ನಾಗಿ ಇದರಲ್ಲಾಗಿದೆ. ಇದನ್ನ ಬಳಸ್ಕೊಂಡಿದೆ. ಏನಾಗಂದ್ರೆ ಈ ಸಬಲೀಕರಣ ಅಂತಕ್ಕಂಥದ್ದು ಈಗ ನಮ್ಮ ಡಿಜಿಟಲ್ನಲ್ಲಿ ಹೇಗಾಗಿದೆ ಅಂದರೆ ಎಲ್ಲರನ್ನೂ ಒಳಗೊಂಡು ಬಿಟ್ಟಿದೆ. 60 ವರ್ಷದವರು, 50 ವರ್ಷದವರು, 3 ವರ್ಷದವರು, ಚರಂಡಿನಲ್ಲಿ ಕಸ ತೆಗೆಯೋರು, ಮೇಲ್ಗಡೆ ಕೂತ್ಕೊಂಡು ಶೂಟ್ ಹಾಕೊಂಡು ವ್ಯವಹಾರ ಮಾಡೋರು. ಮೋದಿಯವರು ಮೊಬೈಲ್ ಬಳಸೋ ಪರಿಸ್ಥಿತಿ ಬಂದುಬಿಟ್ಟಿದೆ. ನಮ್ಮ ಕಸ ಗುಡಿಸೋನು ಮೊಬೈಲ್ ಬಳಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಮಗು ಊಟ ಮಾಡ್ಬೇಕಾದ್ರೆ ಮೊಬೈಲ್ನಲ್ಲಿ ಚಿತ್ರ ಹಾಕೊಟ್ರೆ ಊಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. 60 ವರ್ಷದ ನಮ್ಮ ಅಜ್ಜಿ, 70-80 ವರ್ಷದ ಅಜ್ಜಿ ಕೇಳ್ತಾಳೆ, ಅಲ್ಲಿ ಶಿವನ್ ಫೋಟೋ ಹಾಕಿ ನೋಡ್ಕೊಂಡು ಇಲ್ಲೇ ಕೈ ಮುಕ್ಕೋತೀನಿ ಅಂತ. ಹೀಗೆ ವರ್ಗರಹಿತ, ವಯಸ್ಸು ರಹಿತ, ಹಣರಹಿತ, ಭಾಷೆ ರಹಿತ. ಇನ್ನು ಭಾಷೆ
ನೀವು ಕೇಳಿದ ಭಾಷೆ ಬರುತ್ತೆ. ಇನ್ನೂ ವಿಚಿತ್ರ, ನೀವು ಆಡಿದಂಥ ಭಾಷೆ ಚೇಂಜ್ ಆಗೋ ಥರ ಬೇರೆ ಬಂದ್ಬಿಟ್ಟಿದೆ. ಅವ್ನಿಗೆ ಯಾವ ಭಾಷೆ ಬೇಕೋ ಅದಿಲ್ಲೇ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ನಿಗೆ ಹಿಂದಿ ಬೇಕು ಅಂದ್ರೆ ನಾವು ಮಾತಾಡಿದಂಥ ಕನ್ನಡ ಹಿಂದಿಯಾಗಿ ಪರಿವರ್ತನೆಯಾಗಿ ಹೋಗೋದು. ಹೀಗೆ ಹೊಲಗಳು ಇದೇ ರೀತಿ ಪಂಚಾಯಿತಿ ಒಳಗೆ ಕೆಲಸ ಕಾರ್ಯಗಳು ಅನುಷ್ಠಾನ ಆಗಬೇಕು. ಆಗ ಪಂಚಾಯಿತಿ ಸಬಲೀಕರಣ, ಪಂಚಾಯಿತಿಯ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಮತದಾರ, ಅಲ್ಲಿನ ಪಂಚಾಯಿತಿ ಸಬಲೀಕರಣ, ಅಲ್ಲಿನ ಮಹಿಳೆ ಸಬಲೀಕರಣ ಆಗ್ತಾರೆ, ಅಲ್ಲಿನ ಯುವಕರು ಸಬಲೀಕರಣ ಆಗ್ತಾರೆ, ಎಲ್ಲರನ್ನು ಒಳಗೊಳ್ತಾರೆ. ಆಗ ನಿಮ್ಮ ವಸತಿ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆ, 3 ಸಭೆಗಳನ್ನು ಮರಿಬಾರ್ದು. ನೀವು ಕೇಳ್ತಾರೆ ವಸತಿ ಸಭೆ, ಜನವಸತಿ ಸಭೆ ಅಂತ ಕರೆಯೋದು ಇದನ್ನ. ಕೆಲವರು ಬರೋದಿಲ್ಲ. ನಾನು ಉದಾಹರಣೆ ಕೊಟ್ಟಿದ್ದೀನಿ. ನಮ್ಮಲ್ಲಿ ಉದಾಹರಣೆ ಭಾಳ ಚಂದ, ನಿಮ್ಗೆ ಬೇರೆ ಕಡೆ ಆಗೋದಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಬರುತ್ತಾರೆ. ನೀವು ನಮ್ಮ ಬಸವನಹಳ್ಳಿ ಮುಂದಕ್ಕೆ ಹೋದ್ರೆ ಆಡಿ ಹತ್ರ ಯಾವ್ದಾರು ಎಷ್ಟು ಕರೆದ್ರು ಅವ್ರು ಬರೋದಿಲ್ಲ. ಬರ್ತಾರೆ, ಅವರು ಅವ್ರದೇ ಭಾಷೆಯಲ್ಲಿ ಬೈತಾರೆ, ನಿನಗೇನು ಕೆಲಸ ಇಲ್ಲ ಹೋಗು ಅಂತ. ಅದಕ್ಕೆ ನಾವು ಎಲ್ಲರನ್ನೂ ಅಲ್ಲಿಗೆ ತಗೊಂಡು ಹೋಗೋದು, ಅಲ್ಲೇ ಸಭೆ ಮಾಡೋದು. ಇಂಥದನ್ನು ಮೊಟ್ಟ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಒಂದು ದೊಡ್ಡ ಸಚಿವ ಸಂಪುಟವನ್ನು, ಇದನ್ನೇ ಅಧಿವೇಶನವನ್ನೇ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಇದನ್ನು ಕೇಳ್ತಾರೆ. ನಿಮಗೆ ವಿಧಾನಸೌಧದ ಅಧಿವೇಶನವನ್ನ ಹೊರಭಾಗದಲ್ಲಿ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ, ಮತ್ತೆ ಎಲ್ಲಿ ಮಾಡಿದ್ರು ಅದನ್ನ ಅಂತ ಕೇಳ್ತಾರೆ. ಅದನ್ನ ಮೊದಲು ಮಾಡಿದಂತಹ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು. ನೋಡಿ ಇವ್ರು ಎಲ್ಲಿ ಮಾಡ್ತಾರೆ ಅಂತ. ಇವರು ಈ ಕೆಲವು ಹಿಂದುಳಿದ ಜನ, ಕಾಡಿನಲ್ಲಿ ವಾಸಿಸುವ ಜನ, ನಾಡಿಗೆ ಬರದೇ ಇರುವಂತಹ ಜನ ಇಂಥ ಅಧಿವೇಶನಗಳನ್ನೇ ನೋಡಿಲ್ಲ, ನೋಡಲಿ ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ಅವರ ಅವಧಿಯಲ್ಲಿ ಒಂದು ಅಧಿವೇಶನವನ್ನು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಾಡ್ತಾರೆ. ಈ ಅಧಿವೇಶನ ಬಿಳಿಗಿರಿ ರಂಗನ ಬೆಟ್ಟ, ಅದನ್ನು ಕೆ ಗುಡಿ ಅಂತ ಕರೀತಾರೆ. ಅಲ್ಲಿದೆ, ಅದು ಒಂದು ರೆಸಾರ್ಟ್ ಥರ ಇದೆ. ಅಲ್ಲಿ ಅಧಿವೇಶನ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾಕೆ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಅಲ್ಲಿ ನಡೆದ್ರೆ ಅಂದರೆ ಇದು ಅಲ್ಲಿಗೆ ಹೋಗೋದು. ಇದು ಜನವಸತಿ ಸಭೆ. ಪಂಚಾಯಿತಿ ಎಷ್ಟೋ ಸಾರಿ ಪಂಚಾಯಿತಿಯ ಒಳಗಡೆ ಬರದಿರುವ ಜನರ ವಸತಿ ಎಲ್ಲಿದೆ ಅಲ್ಲೇ ಹೋಗಿ ಸಭೆಯನ್ನು ಮಾಡಬೇಕಾಗತ್ತೆ. ಹೇಗಿದೆ ನೋಡಿ ಜನವಸತಿ ಸಭೆ. ಆಮೇಲೆ ವಾರ್ಡ್ ಸಭೆ, ಯಾವ ಪ್ರತಿನಿಧಿ ವಾರ್ಡ್ನಿಂದ ಪ್ರತಿನಿಧಿಸಿದ್ದಾನೆ ಆ ವಾರ್ಡ್ನಲ್ಲಿ ಸಭೆ ಮಾಡಬೇಕು. ಆಮೇಲೆ ಗ್ರಾಮ ಸಭೆಗಳು ನಡೆಯಬೇಕು. ಗ್ರಾಮ ಸಭೆ, ಈ 3 ಸಭೆಗಳು ಅತ್ಯಂತ ಪ್ರಮುಖ. ಮತ್ತೆ ಇನ್ನು ತುರ್ತು ಸಭೆ ಅಂತ ಬರುತ್ತೆ. ಅದು ಈಗ ನೋಡಿ ನಮ್ಮಲ್ಲಿ ಪಂಚಾಯಿತಿ ಯಾವುದೋ ಇದೆ ಅಂತ ಹೇಳಿ ನಿಮ್ಮ ಗುಡ್ಡೆ ಹೊಸದು ತುರ್ತು ಸಭೆ ಕರೆಯೋದು. ಯಾಕೆ? ಎಸ್, ಪ್ರವಾಹ ಬರ್ತಾ ಇದೆ, ಅಲ್ಲಿ ಎಷ್ಟೋ ಮನೆಗಳು ಮುಳುಗಡೆ ಆಗ್ಬೋದು. ಇಮ್ಮಿಡಿಯೇಟು ಅಧ್ಯಕ್ಷರ ಗಮನಕ್ಕೆ ತಂದು PDO 24 hours ಅಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಬೇಕು ಅಂದರೆ ಮೋಟ್ರ್ ತಗೊಂಡು ನೀರು ಹೊಡೆಯೋದಲ್ಲ, ಅವನ ಆಗಲ್ಲ. ಸ್ಪಾಟ್ ಇದೆ. ಯಾವುದೋ ಒಂದು ಮನೆಗೆ ನೀರು ಬರ್ತಾ ಇದೆ ಅಂತ ಗೊತ್ತಾದಾಗ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟು, ಉಪಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟು, ಆ ಭಾಗದ ಸದಸ್ಯರನ್ನ ಕರೆದು ವೆಹಿಕಲ್ಸ್ ಮಾಡಿ ಅದನ್ನು ನಮ್ಮ ಸರ್ಕಾರಿ ಸ್ಥಳಗಳಿಗೆ ಅಥವಾ ಸರ್ಕಾರದ ಕಟ್ಟಡಗಳಿಗೆ ಸಾಗಿಸಿ, ಯಾರಾದರೂ ಜನಗಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಕಾಳಜಿ ಕೇಂದ್ರಗಳನ್ನು ತೆರೆದು ಅಲ್ಲಿ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ ಅನುಮತಿಯನ್ನು ಪಡೆದು ತಕ್ಷಣ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ, ಅಲ್ಲೇನಾದರೂ ದನಕರುಗಳಿದ್ದರೆ ಅದನ್ನು ನಮ್ಮ ಬೇರೆ ಬೇರೆ ವೈದ್ಯಾಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಯಾರು ಪಶು ವೈದ್ಯಾಧಿಕಾರಿಗಳನ್ನು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಎಲ್ಲ ಎಷ್ಟು ಕೆಲಸ ಇದೆ ನೋಡಿ. ಈಗ ಒಂದು ವೇಳೆ ಶುಂಠಿ ತುಂಬ ಚೆನ್ನಾಗಿ ಬೆಳೆದು ನಿಂತಿದೆ, ನುಗ್ಗಿ ಹಾಳಾಗ್ಬೋದು, ತಕ್ಷಣ ನಮ್ಮ ಕೃಷಿ ಕ್ಷೇತ್ರಾಧಿಕಾರಿಗಳಿಗೆ ಫೋನ್ ಮಾಡಿ, ಸಂಪರ್ಕಾಧಿಕಾರಿಗೆ ಫೋನ್ ಮಾಡಿ, ನೋಡಿ ಇವೆಲ್ಲ ಈಗಲೇ ನೀವು ವರದಿ ತಗೊಳ್ಳಿ, ಇದೆಲ್ಲ ಫೋಟೋ ತಗೊಳ್ಳಿ, ಇವೆಲ್ಲ ಮಾಡ್ಕೊಳ್ಳಿ, ನಾಳೆ ದಿನ ನಾವು ಮುಂದೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಾಗ ಬೆಳೆ ಎಷ್ಟು ನಾಶ ಆಯಿತು ಅಂತ ಲೆಕ್ಕ ಕೇಳ್ತಾರೆ. ಆಗ ಅವಾಸ್ತವವಾದಂಥ ವರದಿಯನ್ನು ಕೊಡುವ ಬದಲು ನಾವೇ ನೈಜ ವರದಿಯನ್ನು ಕೊಡುವ, ರೈತರಿಗೆ ಸರಿಯಾದಂಥ ಪರಿಹಾರವನ್ನು ತಲುಪಿಸುವ ಅಂಥೇಳಿ
ಆಗಲೇ ರೆಕಾರ್ಡ್ ಮಾಡಿಸಿ ಎಲ್ಲ ಮಾಡಬೇಕು. ಎಲ್ಲಿ ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ನಾನು ದೂಷಣೆ ಮಾಡ್ತಿಲ್ಲ. ನಮಗೆ ಸರ್ಕಾರಿ ನೌಕರಿಗೆ ಸೇರ್ಕೊಂಡ ಮೇಲೆ ಏನಾಗ್ಬಿಡ್ತಾರೆ ಅಂದರೆ ಸರ್ಕಾರಿ ನೌಕರಿಯನ್ನ ಒಂದು ಸೈಡ್ ಬಿಸ್ನೆಸ್ ಆಗಿ ಇಟ್ಕೋತಾರೆ ಅಷ್ಟೇ. ಅಲ್ಲಿಂದ ಬರ ಲಾಭವನ್ನ ಪ್ರಮುಖವಾದ ಆದಾಯವನ್ನ ಮಾಡ್ಕೋತಾರೆ. ಅವರಿಗೆ ಮಾಡೋ ಕೆಲಸವನ್ನ ಒಂದು ಭಾಗವನ್ನ ಮಾಡ್ಕೋತಾರೆ. ಈ ಪ್ರಮುಖ ಆದಾಯವನ್ನಾಗಿ ಮಾಡಿಕೊಂಡು ಬೇರೆ ವೈಯಕ್ತಿಕವಾದ ಲಾಭವನ್ನ ಪಡೀತಾ ಹೋಗ್ತಾರೆ. ಇದು ನಮ್ಮ ಸಮಸ್ಯೆ. ಸೊ ಈ ಥರ ಒಳಗೊಳ್ಳುವಿಕೆ, ಸಬಲೀಕರಣ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವುದು ಅದು ಬರುತ್ತೆ. ಇನ್ನು ಕರ್ತವ್ಯಗಳೇನೇನು ಅಂತ ಬಹಳ ಮುಖ್ಯವಾಗಿ ಪಂಚಾಯಿತಿ ಒಳಗೆ ಪಿಡಿಯೋದು ಕರ್ತವ್ಯ ಏನು? ಮೊದಲನೇ ಕರ್ತವ್ಯ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಸದಸ್ಯರ ಆಸ್ತಿಯನ್ನ ಇದರಲ್ಲಿ ಸ್ಥಿರ ಮತ್ತು ಚರ, ಇದು ಗೊತ್ತಾಗ್ತಿದೆಯಲ್ಲ ನಿಮಗೆ? ಸ್ಥಿರ ಮತ್ತು ಚರ ಅಂದ್ರೆ ಪಂಚಾಯತಿ ಸದಸ್ಯರು ಗೆದ್ದು ಬಂದ್ಬಿಡ್ತಾರೆ. ಬಂದ ತಕ್ಷಣ ಪಿಡಿಒ ವಿತಿನ್ 3 months ಅಲ್ಲಿ ಅವ್ರದ್ದು ಸ್ಥಿರ ಮತ್ತು ಚರ ಆಸ್ತಿಗಳ ವಿವರವನ್ನು ಅವ್ರಿಗೆ ಸಲ್ಲಿಸಬೇಕು. ಅವರು ಅದನ್ನು ಚುನಾವಣಾ ಆಯೋಗಕ್ಕೆ ಕಳಿಸ್ತಾರೆ. ನೋಡಿ, ಅಲ್ಲ, ಅವರು ಫಸ್ಟ್ ಎಲೆಕ್ಷನ್ ನಿಲ್ಬೇಕಾದ್ರೆ ಕೊಟ್ಟಿರ್ತಾರೆ ಒಂದ್ಸರಿ. ಅದ್ಯಾರು ಕೊಟ್ಟಿರ್ತಾರೆ ಅಂದ್ರೆ ಚುನಾವಣಾಧಿಕಾರಿಗೆ ಕೊಟ್ಟಿರ್ತಾರೆ. ಆ ಚುನಾವಣಾಧಿಕಾರಿ ಅದನ್ನು ತಗೊಂಡೋಗಿರ್ತಾರೆ. ಆಮೇಲೆ 3 ತಿಂಗಳೊಳಗಡೆ ಗೆದ್ದು ಬಂದು 3 ತಿಂಗಳೊಳಗಡೆ ಆಸ್ತಿ ವಿಚಾರವನ್ನ, ಸ್ಥಿರ ಮತ್ತು ಚರಾಸ್ತಿಯನ್ನ ಮಾಹಿತಿಯನ್ನ ಕೇಳ್ತಾರೆ, ಘೋಷಣೆ ಮಾಡಿ ಅಂತ. ಯಾರು? ಕೊಡಬೇಕು. ಕೊಟ್ಮೇಲೆ 3 ತಿಂಗಳೊಳಗೆ ಎಲ್ಲವನ್ನು ಸಹ, ಇದು ಪ್ರತಿ ವರ್ಷ ಕೊಡಬೇಕು. ಅವರು ಈ ಥರ ಸುಳ್ಳು ದಾಖಲಾತಿ ಕೊಟ್ಟರೆ ಅದನ್ನ ಅವರು ಪಿಡಿಒ ತಗೊಂಡಿರ್ತಾರೆ. ಅವ್ರೇನು ಹೇಳಲ್ಲ ಸುಳ್ಳು ದಾಖಲಾತಿ ಅಂತ. ಆದರೆ ಯಾರು ಅವ್ರಿಗೆ ಆಗದೆ ಇರೋರು ಸಾರ್ವಜನಿಕವಾಗಿ ಅರ್ಜಿ ಹಾಕ್ಬೇಕು. ಸುಳ್ಳು ದಾಖಲಾತಿ ಕೊಟ್ಟಿದ್ದಾನೆ, ತನಿಖೆ ಮಾಡಿ ಅಂತಲೋ ಎಲ್ಲ ಗೊತ್ತಾಗ್ತಿದೆಯಲ್ಲ. ಹಾಗೆ ಗೊತ್ತಾಗೋದು ನಿಮಗೆ. ಈಗ ಈ ವರ್ಷ ಯಾರೋ ಒಬ್ಬ ಪಂಚಾಯತಿಯವನು ಏನು ಮಾಡಿರ್ತಾನೆ, ಪಂಚಾಯತಿ ಅಧ್ಯಕ್ಷನಾದಂಥವನು ಅವನ ಹತ್ರ ಒಂದು 60 ಲಕ್ಷ ರೂಪಾಯಿದು ನನ್ನ ಹತ್ರ ಆಸ್ತಿ ಇದೆ ಅಂತ ಕೊಟ್ಟಿರ್ತಾನೆ. ಅದನ್ನು ಅವರು ಚುನಾವಣಾ ಆಯೋಗ ಕಳಿಸ್ತಾರೆ. ಮತ್ತೆ ಮುಂದುವರ್ಸಕ್ಕೂ ಕೇಳ್ತಾರೆ. ಮಾರ್ಚ್ ಮುಗಿದ ತಕ್ಷಣ ಅವನು ಆಯಾಯ ಕೊಡಬೇಕು. ಅವನು ಯಾರು? ಅಧ್ಯಕ್ಷ. ಅಧ್ಯಕ್ಷ. ಪ್ರತಿಯೊಬ್ಬ ಸದಸ್ಯರು ಯಾರಿಗೆ? ಪಿಡಿಒಗೆ, ಅಧ್ಯಕ್ಷರ ಸಹಿತವಾಗಿ ಮೇ ತಿಂಗಳಲ್ಲಿ ಅವ್ರು ಕಳಿಸ್ಬಿಡ್ತಾರೆ. ಪ್ರತಿ ವರ್ಷ ಕಳಿಸ್ಬೇಕಿತ್ತು. ಇದು ಪಿಡಿಒದು ಮುಖ್ಯ ಕರ್ತವ್ಯ. ಎಷ್ಟು ಗೊತ್ತಿಲ್ಲ ಜನಕ್ಕೆ. ಈ ಪಿಡಿಒಗಳಿಗೆ ಗೊತ್ತಿಲ್ಲ, ಯಾವ ಪೊಲೀಸರ ಆಯ್ತು, ಎಷ್ಟೋ ಜನ ಕಳಿಸೋದೇ ಇಲ್ಲ ಅನಿಸ್ತದೆ. ಹೇಗಿದೆ ಇದು ಮೊದಲನೇ. ಯಾಕೆ? ಏನಾದರೂ ಇದರಲ್ಲಿ ಪಂಚಾಯಿತಿ ಅಧಿಕಾರವನ್ನ, ಜನರು ಕೊಟ್ಟಂತ ಪರಮಾಧಿಕಾರವನ್ನ ಪಂಚಾಯಿತಿಯ ಸದಸ್ಯ ಅಥವಾ ಅಧ್ಯಕ್ಷ, ಉಪಾಧ್ಯಕ್ಷ ಪಂಚಾಯಿತಿಯ ಹೊರಗಡೆ ದುರುಪಯೋಗ ಮಾಡ್ಕೊತಾ ಇದ್ದಾನ ಇಲ್ವೋ? ಒಂದು ವೇಳೆ ದುರುಪಯೋಗನ ಮಾಡಿಕೊಂಡು ತನ್ನ ಆದಾಯವನ್ನ ಹೆಚ್ಚಿಸಿಕೊಂಡಿರಬಹುದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸದಸ್ಯನ ಚರ ಮತ್ತು ಸ್ಥಿರಾಸ್ತಿಗಳ ಒಂದು ಮಾಹಿತಿಯನ್ನು ಪಡೆದು ಚುನಾವಣಾ ಆಯೋಗಕ್ಕೆ ಕಳಿಸುವ ಕೆಲಸವನ್ನು ಪಿಡಿಒ ಪ್ರತಿ ವರ್ಷ ಮಾಡಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ರಿಟರ್ನ್ಸ್ ಫೈಲ್ ಮಾಡಿ ಇಡೀ ಡೀಟೇಲ್ಸ್ ಅನ್ನು ಅವರು ಕೊಡ್ತಾರೆ ಪ್ರತಿ ವರ್ಷ. ಇದನ್ನು ನಾವು ಆರ್ಥಿಕ ವರ್ಷ ಅಂತ ಕರಿತೀವಿ. ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 30ರವರೆಗೆ ನಡೆಯುವಂಥ ಒಂದು
12 ತಿಂಗಳ ಅವಧಿ ಏನಿದೆ ಆ ಅವಧಿಯಲ್ಲಿ ನಡೆದಂಥ ಎಲ್ಲ ಚಿರ ಮತ್ತು ಸ್ಥಿರಾಸ್ತಿಗಳ ವ್ಯವಹಾರವನ್ನು ವಹಿವಾಟನ್ನು ನಾವು ಸಂಬಂಧಪಟ್ಟಂಥ ಲೆಕ್ಕಾಧಿಕಾರಿಯಿಂದ ಸರಿ ಮಾಡಿಸಿ ಅವ್ರಿಗೆ ಕೊಡ್ತೀವಿ. ನನಗೆ ಈ ವರ್ಷದಲ್ಲಿ ಏನು ಆ ಕೆಲಸ ಮಾಡಿದ್ದೀನಿ, ಆ ಕೆಲಸದಿಂದ ಎಷ್ಟು ನನಗೆ ಬಂದಿದೆ ಮತ್ತು ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೇನೆ, ಬಂದಿರೋದ್ರಿಂದ ಹೋಗಿರುವುದನ್ನು, ಕೂಡಿರುವುದರಿಂದ ಕಳೆದಿರುವುದನ್ನು ನಾವು ಸರಿದೂಗಿಸಿ ಉಳಿಕೆಯನ್ನು ಆದಾಯವನ್ನಾಗಿ ತೀರ್ಮಾನ. ಈ ಆದಾಯವನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮ್ಗೆ ಗೊತ್ತಿದೆ ಇನ್ಕಮ್ ಟ್ಯಾಕ್ಸ್ಗೆ ಎಷ್ಟು ಕಟ್ಟಬೇಕು, ಮಾಮೂಲಿ ಸರಿಯಾದಂಥ ಟ್ಯಾಕ್ಸ್ಗೆ ಏನು ಕಟ್ಟಬೇಕು, ಸಾಮಾನ್ಯವಾದ ಟ್ಯಾಕ್ಸ್ ಏನಿರುತ್ತೆ ಅದೆಲ್ಲ ಅದರಲ್ಲಿ ಲೆಕ್ಕ. ಹೀಗೆ ಆ ಕೆಲಸವನ್ನು ಇದು ಒಂದು ಮೊದಲನೇದು. ಆ ನಂತರ ಮತ್ತೇನು ಮಾಡಬೇಕು, ಮತ್ತೆ ನಾನು ಹಾಗೆ ಹೇಳಿದಾಗೆ ಮತ್ತೆ ಇವರಿಗೆ ಟೈಮ್ ಎಷ್ಟಿರುತ್ತೆ ಅಂತ, ಯಾರಿಗೆ ಪಿ ಡಿ ಒಗೆ ಇದನ್ನೆಲ್ಲ ಕಳಿಸಿದೆ 3 ತಿಂಗಳ ಅವಧಿ ಒಳಗೆ ಕಳಿಸ್ಬೇಕು. ಕಲಿಸೋದಿಲ್ಲ ಈಗ ಚುನಾವಣಾ ಆಯೋಗಕ್ಕೆ 3 ತಿಂಗಳ ಅವಧಿ ಒಳಗೆ ಯಾವಾಗ ಕಳಿಸ್ಬೇಕು, ಯಾರಿಗೆ ಕಳಿಸ್ಬೇಕು ಅಂತ ಪ್ರಶ್ನೆ ಕರೆಕ್ಟ್. ಚುನಾವಣಾಧಿಕಾರಿ ಕಳಿಸ್ಬೇಕು, ಚುನಾವಣಾಧಿಕಾರಿ ಕಳಿಸ್ಬೇಕು. ಮತ್ತಿನ್ನೇನು, ಮೊದಲನೇ ಈಗ ನಮಗೆ ತಾಲೂಕ್ ಪಂಚಾಯತಿ ಇದೆ, ನಮ್ಮ ಮೇಲೆ ತಾಲೂಕ್ ಪಂಚಾಯತಿ ಮೇಲೆ ಜಿಲ್ಲಾ ಪಂಚಾಯತಿ ಇದೆ. ಇವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನ ಏನ್ ಮಾಡಬೇಕು, ಈ ಪದದ ಸರಿಯಾಗಿ ತಿಳ್ಕೊಳ್ಳಿ, ಅನುಷ್ಠಾನಗೊಳಿಸ್ಬೇಕು. ಮತ್ತೆ ಯಾವಾಗ ಕಳಿಸ್ಬೇಕು, ಎಲ್ಲ ಪಟ್ಟಿಯನ್ನು ಎಲ್ಲವನ್ನು ನೋಡಿ ವ್ಯವಸ್ಥಿತವಾಗಿ ಮೇ ತಿಂಗಳಲ್ಲೇ ಕಳಿಸ್ಕೊಡ್ಬೇಕು. ಎಲ್ಲಿಗೆ? ಚುನಾವಣಾ ಆಯೋಗಕ್ಕೆ. ಒಂದು ವೇಳೆ ಲೇಟಾಗಿ ಕೊಟ್ಟರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ತದನಂತರ ಜುಲೈ ತಿಂಗಳಲ್ಲೂ ಕಳಿಸ್ಬೋದು. ಆದರೆ ಮುಂದಿನ ವರ್ಷಕ್ಕೂ ಹಾಗೆ ಮಾಡಬಾರ್ದು. ಪ್ರತಿ ಕ್ಯಾಲೆಂಡರ್ ಇಯರ್ ಮುಗಿದ ತಕ್ಷಣ ಆತ ಎಲ್ಲ ಸದಸ್ಯರ ಆಸ್ತಿ ವಿವರವನ್ನು PDO ಚುನಾವಣಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು. ನೋಡಿ, ಇಷ್ಟೆಲ್ಲ ಇದ್ರೂ ಸಹ ನಾವು ಪಂಚಾಯಿತಿ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ, ಹೇಗಾಗುತ್ತೆ, ಇದು ಪಂಚಾಯಿತಿ ಅತ್ಯಂತ ಪ್ರಮುಖವಾದಂತಹ ಕರ್ತವ್ಯ. ಇನ್ನು ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿ ರಚನೆ ಹೇಗಾಗುತ್ತೆ, ಇದೊಂದು ಕೇಳ್ತಾನೆ. ಅತ್ಯಂತ ಮುಖ್ಯವಾದಂಥದ್ದು. ಹೆಂಗೆ ಸುಮ್ಮನೆ ಎಲ್ಲಿ ಬೇಕಾದ್ರೂ ಹಾಕ್ಬಿಡ್ಬೋದಾ ಪಂಚಾಯಿತಿನ? ಇಲ್ಲ, ಗೊತ್ತಿರ್ಬೋದು ನಿಮಗೆ. ಗ್ರಾಮ ಪಂಚಾಯತಿ ರಚನೆ. ಹಾಗಾದರೆ ನಾವು ಗ್ರಾಮ ಪಂಚಾಯತಿಯನ್ನು ಹೇಗೆ ರಚನೆ ಮಾಡ್ತೇವೆ? ನಾವು ಗ್ರಾಮ ಪಂಚಾಯತಿಯನ್ನು ನಮ್ಮ ಕಾನೂನಿನ ಪ್ರಕಾರ, ಮಸೂದೆಯ ಪ್ರಕಾರ, ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತೇವೆ. ಮತದಾರರ ಆಧಾರದ ಮೇಲೆ ಮಾಡ್ತೇವೆ. ಎಷ್ಟು ಜನಸಂಖ್ಯೆ ಇದೆ ಆ ಗ್ರಾಮದಲ್ಲಿ. ಒಂದು ವೇಳೆ ಜನಸಂಖ್ಯೆ ಇಲ್ಲದಿದ್ದರೆ ಹಾಗಾದರೆ ಎಷ್ಟು ಜನಸಂಖ್ಯೆಗೆ ಗ್ರಾಮ ಪಂಚಾಯಿತಿಯನ್ನು ಮಾಡ್ಬೋದು? ಇದನ್ನು ನಿಮ್ಮ ಪ್ರಶ್ನೆಯನ್ನು ಕೇಳ್ತೀನಿ. ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗಬೇಕಾದ್ರೆ ಸಾಮಾನ್ಯವಾಗಿ
5,000ದಿಂದ 7,000 ಜನಸಂಖ್ಯೆ ಇರಬೇಕು. ಆಗ ಒಂದು ಪಂಚಾಯಿತಿ ರಚನೆ ಆಗುತ್ತೆ. ಗೊತ್ತಾಯ್ತಲ್ಲ ನಿಮಗೆ? ಪ್ರಶ್ನೆ ಕೇಳ್ತಾರೆ, ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾನೆ. ಗ್ರಾಮ ಪಂಚಾಯಿತಿಯ ರಚನೆಯ ಜನಸಂಖ್ಯೆಯ ಪ್ರಮಾಣ ಕೇಳ್ಬಿಟ್ಟು 4 ಆನ್ಸರ್ ಕೊಟ್ಬಿಡ್ತಾನೆ. 5ರಿಂದ 7, 7ರಿಂದ 5 ನೋಡಿ, 5ರಿಂದ 7.5, 7.5ರಿಂದ 5.5 ಹಿಂಗೆ ಕೇಳ್ಬಿಡ್ತಾನೆ. ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ನಿಮ್ಮ ಗಮನದಲ್ಲಿ 5ರಿಂದ 7,000 ಜನಸಂಖ್ಯೆ ಎಲ್ಲಿದೆ ಅಲ್ಲಿಗೆ ನಾವು ಒಂದು ಪಂಚಾಯಿತಿಯನ್ನ. ಈಗ ನೀವು ಪ್ರಶ್ನೆ ಕೇಳ್ಬೋದು ನನಗೆ, ಅಲ್ಲ ಸರ್ ಎಲ್ಲಿ ಸರ್ ಈಗ ನಮ್ಮ ಕೊಡಗಿನಲ್ಲಿ 5ರಿಂದ 7,000 ಜನ ಹುಡ್ಕೋದು? ನಮ್ಮಲ್ಲಿ 5ರಿಂದ 7,000 ಜನ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಬಹಳಷ್ಟು ವ್ಯಾಪ್ತಿ ಆಗ್ಬಿಡುತ್ತೆ ಸರ್, ದೂರ ಆಗ್ಬಿಡುತ್ತೆ ಸರ್. ಹೇಗೆ ಮೇಂಟೈನ್ ಮಾಡೋದು ಸರ್? ನಮ್ಮಲ್ಲಿ ಒಂದು ಸಣ್ಣ ಒಂದು ಗುಂಪು, ಒಂದು ಸಮುದಾಯ ಇದೆ ಅಂದ್ರೆ ಅಲ್ಲೊಂದು ಕಡಿಮೆ ಅಂದ್ರೆ ಒಂದು 200-300 ಜನ ಇರ್ತೀವಿ. ಏನ್ ಮಾಡೋದು? ಇಂತಹ ಪ್ರದೇಶಗಳಿಗೆ ನಮ್ಮ ಪಂಚಾಯತ್ ವ್ಯವಸ್ಥೆ ಒಳಗೆ ಜನಸಂಖ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಮಾಡಿದ್ದಾರೆ ಅಂದ್ರೆ 2,500 ಜನಸಂಖ್ಯೆ ಇರುವ ಕಡೆ. ಇದು ಯಾವ್ಯಾವ ಜಿಲ್ಲೆಗೆ ಅಪ್ಲೈ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ, ಮೊದಲನೇದಾಗಿ ಬೆಳಗಾವಿ. ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಐತೆ. ಪಾಪ್ಯುಲೇಷನ್ ಕಡಿಮೆ ಅಂತಲ್ಲ, ಜನಸಂಖ್ಯೆ ಸಿಗ್ಬೇಕಲ್ಲ, ಅದು ಗಡಿನಾಡು ಬೆಳಗಾವಿ ಜಿಲ್ಲೆ. ನೋಡಿ, ಈ ಜಿಲ್ಲೆಗೂ ಅಪ್ಲೈ ಆಗುತ್ತೆ. ಅಲ್ಲಿ 2,500 ಜನಸಂಖ್ಯೆ ಇದ್ರೆ ಸಾಕು, ನಾವೇನ್ ಮಾಡ್ಬೋದು? ಒಂದು ಪಂಚಾಯಿತಿಯನ್ನ ಸ್ಥಾಪನೆ ಮಾಡ್ಬೋದು. ಬೆಳಗಾವಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಶಿವಮೊಗ್ಗ, ಹಾಸನ, ಕೊಡಗು, ಉಡುಪಿ, ಮತ್ತೆ ಉತ್ತರ ಕನ್ನಡ ಹಾಗೂ ಹಾವೇರಿ. ಇಷ್ಟು ಜಿಲ್ಲೆಗಳಿಂದ ನಾವು 2,500 ಆಜುಬಾಜು ಇದ್ರು ಸಹ ನಾವು ಸ್ಥಾಪನೆ ಮಾಡ್ಬೋದು. 2,500 ಜನಸಂಖ್ಯೆ ಇದ್ರೆ ಸಾಕು, ಪಂಚಾಯತಿಯನ್ನ ಸ್ಥಾಪನೆ ಮಾಡ್ಬೋದು. ಅದಕ್ಕೆ ಎಷ್ಟು ವ್ಯಾಪ್ತಿ ಅಂತ ಕೊಟ್ಟಿರಬೇಕು? ವ್ಯಾಪ್ತಿ ಬರೋದಿಲ್ಲ, ಎಷ್ಟು ಕಿಲೋಮೀಟರ್ ಅಲ್ಲ, ಅವರು ಗಡಿಯನ್ನ ಮಾಡ್ಕೋತಾರೆ. ಈಗ ಫಸ್ಟ್ ಅಂದ್ಕೊಂಡೆ ಸ್ವಲ್ಪ ಒಂದು 5,000-7,000 ಜನಸಂಖ್ಯೆ ಇತ್ತು. ಈಗ ದುಡ್ದು ಇಷ್ಟೊಂದು ವ್ಯಾಪ್ತಿ ತಗೊಂಡಿದ್ರು. ಅಲ್ಲಿಂದ ಕಾಲಕ್ರಮೇಣ ಏನಾಯ್ತು, ಹೊರಗಿಂದ ಜನ ಬಂದು ಅಲ್ಲಿ ಈ ಥರ ಈಗ ಸೈಟ್ ಗಿಟೆಲ್ಲ ಮಾಡಿ ಈಗ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಯ್ತು, ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಆಗ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಪ್ರಬಲವಾದಂತ ಗ್ರಾಮ ಇರುತ್ತಲ್ಲ, ಕಂದಾಯ ಗ್ರಾಮ, ಅವರು ಮೇಲೆ ಎದ್ದು ಬಿಡ್ತಾರೆ, ನಮ್ಮನ್ನ ಸಪ್ರೇಟ್ ಮಾಡಿಬಿಡಿ, ನಮಗೆಲ್ಲ ಆಗೋದಿಲ್ಲ, ಭಾಳ ತೊಂದರೆ ಆಗುತ್ತೆ ಅಂತೇಳಿ. ಆಗ ಸಪ್ರೇಟ್ ಮಾಡ್ಬೋದು. ನೀವು ಹೇಳೋದು ಕರೆಕ್ಟು. 5ರಿಂದ 7,000 ಅಂತ ಇರುತ್ತೆ, ಬೇರೆ ಜನ ಎಲ್ಲ ಬಂದು ಸೇರ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಆಗ ಏನು ಮಾಡ್ತಾರೆ ಅಂದರೆ, ನಿಮಗೆ ಪಂಚಾಯತಿ ಮಾಡ್ಕೊಂಡು ಕೂತಿರೋದಿಲ್ಲ,
ಆ ಊರನ್ನು ಈಗ ಉದಾಹರಣೆಗೆ ನಮ್ಮ ಕುಶಾಲನಗರ ಪಟ್ಟಣ ಪಂಚಾಯತಿ ಆಗಿತ್ತು, ಜನಸಂಖ್ಯೆ ಜಾಸ್ತಿ ಆಯಿತು, ಇದನ್ನು ಸೇರಿಸ್ಕೊಂಡ್ರು, ಮದಪಟ್ಟಣನ ಸೇರಿಸ್ಕೊಂಡು ಈ ಕಡೆ ಕುಶಾಲನಗರ ಮುಳ್ಸೋಗೆಯನ್ನು ಸೇರಿಸ್ಕೊಂಡ್ರು. ಮುಳ್ಸೋಗೆ ಪಂಚಾಯತಿ ಡಮಾರ, ಅಲ್ಲಿ ಪಂಚಾಯತಿ ಅರ್ಧ ಭಾಗ ತಗೊಂಡ್ರು. ಇದನ್ನೇನು ಮಾಡಿದ್ರು, ಈಗ ಪುರಸಭೆ ಮಾಡಿದ್ರು. ಹಾಗೆ ಪಂಚಾಯತಿ ವ್ಯಾಪ್ತಿ ಜಾಸ್ತಿ ಆಗ್ಬಿಟ್ರೆ ಅದನ್ನು ಪಟ್ಟಣ ಪಂಚಾಯತಿಯನ್ನ ಮಾಡ್ತಾರೆ. ಹಾಗೆ ಪಟ್ಟಣದಲ್ಲಿ ಜಾಸ್ತಿ ಪಟ್ಟಣ ಪಂಚಾಯತಿ ವ್ಯವಹಾರಗಳೆಲ್ಲ ಜಾಸ್ತಿ ಜನಸಂಖ್ಯೆ ಆದರೆ ಪುರಸಭೆ ಮಾಡೋದು. ಮತ್ತಿನ್ನು ಪುರಸಭೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಆಗ ನಗರಸಭೆ ಮಾಡ್ತಾರೆ. ಹಾಗೆ ಈಗ ನೋಡಿ, ನಮ್ಮದು ತಾಲೂಕಾಯಿತು ಕುಶಾಲನಗರ, ಹಾಗೆ ಜನಸಂಖ್ಯೆ ಜಾಸ್ತಿ ಆಯಿತು. ಈ ಕಡೆ ಮುಳ್ಸೋಗಿದ್ದಂಥ ಪಂಚಾಯತಿಯನ್ನು ತೆಗೆದ್ರು, ಮಾದಪಟ್ಟಣದ ಸ್ವಲ್ಪ ಭಾಗವನ್ನು ಸೇರಿಸ್ಕೊಂಡು ಪಟ್ಟಣ ಪಂಚಾಯತಿಯಿಂದ ಪುರಸಭೆಗೆ ಅಪ್ಗ್ರೇಡ್ ಆಯಿತು, ಉನ್ನತೀಕರಣ ಆಯಿತು. ಮೊದಲಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅಂತಿದ್ರು, ಈಗ ಪುರಸಭಾ ಅಧ್ಯಕ್ಷರು ಅಂತಾರೆ. ಇನ್ನೊಂದು 10 ವರ್ಷ ಬಿಟ್ಟು ಈಗ ಇಲ್ಲಿ ಬಂದ ಜನಸಂಖ್ಯೆ ಸಂಖ್ಯೆ ಜಾಸ್ತಿ ಆಗಿದೆ, ಹೆಚ್ಚಾದ ನಗರಸಭೆ ಆಗ್ಬೋದು. ಹಾಗೆ ಸೊ ಈ ರೀತಿ ನಮ್ಮ ವ್ಯವಸ್ಥೆ ಇದೆ. ಪಂಚಾಯತಿ ಈ ಥರ ಒಂದು ಕಾರ್ಯಕ್ರಮವನ್ನು ಮೊದಲನೇ ಇವೆಲ್ಲ ಯಾಕೆ ಅಂದರೆ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶ, ಗುಡ್ಡಗಾಡು ಪ್ರದೇಶ ಈ ಕಾರಣದಿಂದ ನಾವು 2500ಕ್ಕೆ ಕಡಿಮೆ ಇಲ್ಲದ ಪ್ರದೇಶಗಳಲ್ಲಿ, ಜನಸಂಖ್ಯೆ ಇಲ್ಲದಂಥ ಪ್ರದೇಶಗಳಲ್ಲಿ ಪಂಚಾಯತಿಯನ್ನು ರಚಿಸುವಂಥ ಸಾಮರ್ಥ್ಯವನ್ನು ನಮಗೆ ಕಾನೂನು ಕಾಯ್ದೆ ಕೊಟ್ಟಿದೆ. ಮತ್ತೆ ನೀವು ಹೇಳಿದಂಗೆ ಕೆಲವೊಮ್ಮೆ ಇನ್ನೊಂದು ಅವಕಾಶ ಇದೆ. ಎಷ್ಟೇ ಕಷ್ಟಪಟ್ಟರು ನಮಗೆ ಈ 2000, 5000, 2500 ಜನಸಂಖ್ಯೆ ಸಿಗೋದಿಲ್ಲ. ಹಾಗೆ ಏನು ಮಾಡೋದು? ಹಂಗಾದ್ರೆ ಅಲ್ಲಿ ಪಂಚಾಯತಿ ತರಂಗೇ ಇಲ್ವಾ? ಅಲ್ಲಿಯ ನಾಗರಿಕರನ್ನ ನಾವು ಸಬಲೀಕರಣ ಮಾಡಂಗಿಲ್ವಾ? ಅಲ್ಲಿಯ ನಾಗರಿಕರು ಅಧಿಕಾರವನ್ನು ನಡೆಸುವಂಥ ವ್ಯಾಪ್ತಿ ಒಳಗಡೆ ಬರೋಂಗಿಲ್ವಾ? ಅವ್ರಿಗೆ ಸಮಾನತೆ ಬೇಡವಾ? ಅವರ ಸಾಮಾಜಿಕ ಪಿಡುಗುಗಳು ಹೋಗೋದು ಬೇಡವಾ? ಅವ್ರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರುವಂಥ ಸೌಲಭ್ಯಗಳು ದೊರೆಯೋದು ಬೇಡವಾ? ಅಥವಾ ಅವರೇ ಅಧಿಕಾರವನ್ನು ನಡೆಸ್ಕೋಬೇಕು, ತಮಗೆ ಅಧಿಕಾರ ಬೇಡವಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವವಾದರೆ ನಾವು 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಪಂಚಾಯಿತಿಯನ್ನು ರಚನೆ ಮಾಡ್ಬೋದು. ಸುತ್ತಳತೆ ಇದು ಯಾವುದೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಸುತ್ತ ಎಷ್ಟಿರಬೇಕು? 5 ಕಿಲೋಮೀಟರ್ ಸುತ್ತಳತೆ. 5 ಕಿಲೋಮೀಟರ್ ವ್ಯಾಪ್ತಿಯ ಸುತ್ತಳತೆ ಒಳಗಡೆ ನಾವು ಪಂಚಾಯಿತಿಯನ್ನು ನಾವು ಈ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಂಗೆ ಆಗೋದು. ಅಲ್ಲಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಿದ್ದಾವೆ. ಆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಎಷ್ಟೇ ಲೆಕ್ಕ ಮಾಡೋದು ಸಹ 2500 ಜನ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಸುತ್ತಳತೆಯನ್ನು ತಗೋತಾರೆ. 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಒಂದು ಪಂಚಾಯಿತಿಯನ್ನು ತಯಾರು ಮಾಡ್ತಾರೆ, ರಚನೆ ಮಾಡ್ತಾರೆ. ಮತ್ತೆ ಒಂದು ವಾರ್ಡ್ ಮಾಡೋದು ಹೇಗೆ? ಇಲ್ಲಿ ಒಂದು ವಾರ್ಡನ್ನು ಮಾಡಬೇಕಾದ್ರೆ ನಮಗೆ ಒಂದು ವಾರ್ಡ್ನಲ್ಲಿ ಬಹುತೇಕ ಏನಿಲ್ಲ, ಸರಿಯಾಗೇನೆ ಎಷ್ಟಿರಬೇಕು? 400 ಜನ ಮತದಾರರು ಇರ್ತಾರೆ. ಇಷ್ಟಿರಬೇಕು. 400 ಜನ ಮತದಾರರಿಗೆ ಒಬ್ಬ ಸದಸ್ಯನನ್ನ
ಆಯ್ಕೆ ಮಾಡೋದು. ಒಂದು ವಾರ್ಡ್. ಮತ್ತೆ ಇನ್ನು ಮೀಸಲಾತಿ. ಇದಕ್ಕೆ SC ಮತ್ತು ST ಇದಕ್ಕೆ ರಾಜ್ಯ ಸರ್ಕಾರದ ನಿಯಮ ಇದೆ, ಅದರ ಪ್ರಕಾರ ಬರುತ್ತೆ. ಮಹಿಳೆಯರಿಗೇನು ಅಂತ ಇದು ಬಂದಿರೋದು. ಮಹಿಳೆಯರಿಗೆ 100ಕ್ಕೆ 50%. ಹಾಗಾದ್ರೆ ಒಂದು ಪಂಚಾಯತಿಲಿ 20 ಜನ ಮೆಂಬರ್ ಇದ್ರೆ 10 ಜನ ಅವರೇ. ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಅಪ್ಲೈ ಆಗುತ್ತೆ. ಈಗ ಮುಂದೆ ಕೇಳ್ತಾನೆ ಪ್ರಶ್ನೆ. ಇದೇ ಮೀಸಲಾತಿ 50ರ ಎಲ್ಲೂ ಕೊಟ್ಟಿಲ್ಲ. 50ರ ಮೀಸಲಾತಿ ಯಾವ ಕ್ಷೇತ್ರದಲ್ಲೂ ಕೊಟ್ಟಿಲ್ಲ. ಈಗ ಕೊಡಬೇಕು ಅಂತ ಹೊರಟಿದ್ದಾರೆ. ಈಗ ಉದ್ಯೋಗದಲ್ಲಿ ಎಷ್ಟು % ಇರೋದು? 30% ಇರೋದು, 30% ಇರೋದು. ಪಂಚಾಯಿತಿ ಒಳಗಡೆ ಮಾತ್ರ ನಮಗೆ 50% ಇರೋದು. ಈ 50% ಮಹಿಳೆಯರು ಪಂಚಾಯಿತಿ ಒಳಗಡೆ ಬಂದು ಸಬಲೀಕರಣ ಆಗ್ಬೋದು, ಒಳಗೊಳ್ಳುವಿಕೆಯ ಕಾರ್ಯಕ್ರಮದಲ್ಲಿರ್ಬೋದು, ಪಂಚಾಯಿತಿಗಳ ರಚನೆ ಮಾಡ್ಬೋದು, ಪಂಚಾಯಿತಿ ಅಧ್ಯಕ್ಷರಾಗ್ಬೋದು, ಪಂಚಾಯಿತಿ ಉಪಾಧ್ಯಕ್ಷರಾಗ್ಬೋದು. ಆದರೆ ಉದ್ಯೋಗದಲ್ಲಿ ಮಾತ್ರ ಇನ್ನೂ ಕೊಟ್ಟಿಲ್ಲ 50% ಅನ್ನು, 30% ಕೊಟ್ಟಿದ್ದಾರೆ. 50 ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗೆ ಸೊ ಇದು ಮೀಸಲಾತಿ. ಸದಸ್ಯತ್ವ ಇದೊಂದು ಇಂಪಾರ್ಟೆಂಟ್ ಕೇಳ್ತಾನೆ. ಇವರ ಸದಸ್ಯತ್ವ ಯಾರು? ಪಂಚಾಯಿತಿಯ ಸದಸ್ಯರು. ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಪಂಚಾಯತಿನಲ್ಲಿ ಗೆದ್ದ ದಿನದಿಂದ 5 ವರ್ಷನಾ? ಈಗ ನಮಗೆ ಚುನಾವಣಾಧಿಕಾರಿಗಳು ಗೆದ್ದ ತಕ್ಷಣ ಅವರಿಗೆ ಚುನಾವಣೆಯ ಒಂದು ಆದೇಶವನ್ನು ಕೊಡ್ತಾರೆ ಪ್ರತಿನಿಧಿಯಾಗಿ. ಆವತ್ತಿನಿಂದ ಅವರಿಗೆ 5 ವರ್ಷನಾ? ಹಾಗಾದ್ರೆ ಯಾವಾಗ ಅಂದರೆ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ ಮೇಲೆ ಮೊದಲನೇ ಸಭೆಯನ್ನ ಅವರು ಕರೀತಾರಲ್ಲ, ಆ ದಿನದಿಂದ ಸಭೆಯ ದಿನದಿಂದ 5 ವರ್ಷದವರೆಗೆ ಅವರ ಸದಸ್ಯತ್ವದ ಅವಧಿ ಇರುತ್ತೆ. ಇದನ್ನ ನಿಮಗೆ ಕೇಳ್ತಾನೆ ಪ್ರಶ್ನೆ, ಕನ್ಫ್ಯೂಸ್ ಮಾಡಕ್ಕೆ. ಆಯ್ತಾ? ಮತ್ತೆ ಅವ್ರ ಸದಸ್ಯತ್ವ ರದ್ದಾಗದೆ ಯಾವಾಗ ಅಂತ. ಪಂಚಾಯಿತಿಯ ಗಮನಕ್ಕೆ ತರದೆ ಸತತವಾಗಿ 4 ಸಭೆಗಳಿಗೆ ಗೈರು ಹಾಜರಾದರೆ ಅವರ ಚುನಾಯಿತ ಸದಸ್ಯತ್ವ ರದ್ದಾಗುತ್ತೆ, ಅನರ್ಹಗೊಳ್ಳುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸಂವಿಧಾನ ಇದೆಯಲ್ಲ, ಅದು ಬ್ಯೂಟಿಫುಲ್. ಬಟ್ ನಾವು ಬಳಸಲ್ಲ, ಸರಿಯಾಗಿ ಬಳಸಲ್ಲ. ಪಂಚಾಯಿತಿ ಮೆಂಬರ್ ಆಗಿ ಗೆದ್ದುಬಿಡ್ತಾರೆ, ಗೆದ್ದಾಯ್ತು, ಮೊದಲನೇ ಸಭೆಯಲ್ಲಿ ಹಾಜರಾಗ್ತಾರೆ, ಆ ಪುಸ್ತಕದಲ್ಲಿ ಸಹಿ ಮಾಡ್ತಾರೆ. ಅವತ್ತಿಂದ 5 ವರ್ಷದವರೆಗೆ ಆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಎಲ್ಲ ಪರಮಾಧಿಕಾರ ಅವನಿಗಿರುತ್ತೆ. ಇವೊಬ್ಬ ಸಾಮಾನ್ಯ ಪ್ರಜೆ, ಇವನಿಗೆ ಅಧಿಕಾರ ಸಿಕ್ತು. ಯಾವ್ಯಾವ ಅಧಿಕಾರ ಸಿಕ್ಕಿದೆ? ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ, ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಎಲ್ಲ ಅಧಿಕಾರ ಸಿಕ್ಕಿದೆ. ಆದರೆ ಆತ ಸತತವಾಗಿ ಪಂಚಾಯಿತಿಯ ಗಮನಕ್ಕೆ ತರದೆ 4 ಸಭೆಗಳಲ್ಲಿ ಗೈರು ಹಾಜರಾದರೆ ಆತನ ಸದಸ್ಯತ್ವದಿಂದ ಅನರ್ಹನಾಗ್ತಾನೆ, ತನ್ನ ಸದಸ್ಯತ್ವವನ್ನು ಕಳ್ಕೊಳ್ತಾನೆ. ನೋಡಿ, ಅಂದ್ರೆ ಅದರರ್ಥ ಈತನು ಅಧಿಕಾರವನ್ನು ಮಾಡಲು ಅಸಮರ್ಥನಾಗಿದ್ದಾನೆ ಅಂತ. ಅಸಮರ್ಥ, ಇವನು ಆಡಳಿತ ಮಾಡೋದಕ್ಕೆ ಅಸಮರ್ಥನಾಗಿದ್ದಾನೆ ಅಂತೇಳಿ ಆತನ ಒಂದು ಸದಸ್ಯತ್ವ ರದ್ದಾಗುತ್ತೆ.
ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಇದನ್ನು ಸರಿಯಾಗಿ ನಮ್ಮ ಕರ್ತವ್ಯನ ಅವರು ಯಾಕೆ ನೀವು ಮೀಟಿಂಗ್ ಅಟೆಂಡ್ ಆಗಿಲ್ಲ, ಯಾರು ಮತವನ್ನು ಕೊಟ್ಟಿದ್ದಾರೆ ಅವರು ಕೇಳ್ಬೋದು, ಯಾಕೆ ನೀವು ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ ಸಭೆಗೆ, ನಮ್ಮ ವಾರ್ಡಿನ ಸಮಸ್ಯೆಗಳನ್ನು ಯಾಕೆ ಅಲ್ಲಿ ನೀವು ಕೇಳ್ತಾ ಇಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾಕೆ ಕೊಡ್ತಾ ಇಲ್ಲ. ಸತತವಾಗಿ 4 ಅವಧಿಯಲ್ಲಿ 4 ಸಭೆಗಳಲ್ಲಿ ಅಥವಾ ಗೈರು ಹಾಜರಾದರೆ ಆತನನ್ನು ನಾವು ರದ್ದುಗೊಳಿಸ್ಬೋದು. ಇದು ಪಂಚಾಯಿತಿ ಒಳಗೆ ಬರ್ತಕ್ಕಂಥದ್ದು. ಇನ್ನು ಇಷ್ಟಾದಮೇಲೆ ತಾಲೂಕ್ ಪಂಚಾಯಿತಿ ವಿಚಾರ ಬರುತ್ತೆ. ತಾಲೂಕ್ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗೆ ಏನೇನು ಬರುತ್ತೆ ಅನ್ನೋದನ್ನು ಮಾತ್ರ ನಾವು ತಿಳ್ಕೊಳ್ಳುವ. ಏಕೆಂದರೆ ತಾಲೂಕ್ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ನಿಮಗೆ ಕೇಳೋದಿಲ್ಲ, ಕೇಳ್ತಾರೆ ಆ ಸಭೆಯಲ್ಲಿ PDO ಕೆಲಸ ಏನು ಮಾಡಬೇಕು ಅಂತ. ಆದರೂ ಆ ಮಟ್ಟದ ಪ್ರಶ್ನೆಗಳಿರೋದಿಲ್ಲ. ಆದರೂ ನಾವು ನೋಡುವ ಎಲ್ಲಿಂದ ಈ ತಾಲೂಕ್ ಪಂಚಾಯತಿನಲ್ಲಿ ಏನೇನು ಕೆಲಸ ಆಗುತ್ತೆ, ಈ ತಾಲೂಕ್ ಪಂಚಾಯತಿ ಹೆಂಗೆ ರಚನೆ ಆಗುತ್ತೆ, ಅದರಲ್ಲಿ PDOಗಳ ಪಾತ್ರ ಏನು, ಅವ್ರು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಸೇಮ್ ಇರೋದಿಲ್ಲ. ಅಂದರೆ ಅಲ್ಲಿ PDO ಕೆಲಸ ಏನು ಅಂತ, ತಾಲೂಕ್ ಪಂಚಾಯತಿ ಒಳಗಡೆ PDO ಕೆಲಸ ಏನು ಅಂತ, ಅಲ್ಲಿಂದ ಅನುದಾನ ತರಬೇಕು. ತಾಲೂಕ್ ಪಂಚಾಯತಿನಲ್ಲಿ ಎಲ್ಲ ಯೋಜನೆಗಳನ್ನು ತಾಲೂಕ್ ಪಂಚಾಯತಿ ಕೊಡಬೇಕು. ಮುಂದೆ ಏನು ಅದೇನು ಹೇಗಾಗುತ್ತೆ ಅಂತೇಳಿ ತಾಲೂಕು ಪಂಚಾಯತಿಯ ರಚನೆ, ತಾಲೂಕ್ ಪಂಚಾಯತಿ ಹೇಗೆ ರಚನೆ ಆಗುತ್ತೆ, ಅಲ್ಲಿ ಎಷ್ಟು ಮೀಸಲಾತಿ ಇರುತ್ತೆ, ಅಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯ ಏನು ಕೆಲಸ ಮಾಡ್ತಾನೆ, PDO ಏನು ಕೇಳ್ತಾರೆ. ಯಾಕಂದರೆ ನಮ್ಮ ತಾಲೂಕು ಪಂಚಾಯತಿನಲ್ಲಿ ಎಷ್ಟು ಜನ ಸದಸ್ಯರು ಹೇಗೆ ಕೆಲಸ ಮಾಡ್ತಾರೆ, ಇದೆಲ್ಲವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿಯುವ. ಅದಾದಮೇಲೆ ಜಿಲ್ಲಾ ಪಂಚಾಯತಿ ಬರುತ್ತೆ. ಆಮೇಲೆ ನಿಮಗೆ PDOದು ಏನೇನು ಎಷ್ಟಿದೆ ಪೊಲೀಸ್ ಅದನ್ನು